ಶ್ವೇತಾ ನಿಹಾಲ್ ಜೈನ್ ಅವರು ಪ್ರಾರ್ಥನೆ ಹೇಳೋ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರಾಮ ಕುಟಮಣಿ ರಂಜಿತ ಚರಣಾಬ್ಜ ಸುರರಾಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮಾ ಜಿನೇಶ ಶರಣಾಗು ಪ್ರಥಮಾ ಜಿನೇಶ ವ್ಯವಹಾರ ನಿಶ್ಚಯವರಿತು ತಮ್ಮಾತ್ಮನತ್ವವನೆಂಬಿ ನಿಜವ ಸಾಧಿಸುವ ನವಕೋಟಿ ಮುನಿಗಳು ಮೂವರೆಲ್ಲೆನರುಂಟು ನವಕೋಟಿ ಮುನಿಗಳು ಮೂವರೆಲ್ಲೆನರುಂಟು ಅವರಾಡಿಗಳಿಗೆ ರಘುವೆನು ಅವರಾಡಿಗಳಿಗೆ. ಹಾಗೆ ನಿರ್ದೇಶಕರಾದಂತ ನಾಗೇಂದ್ರ ಕುಮಾರ್ ಜೈನ್ ಅವರು ಸಿನಿಮಾ ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊಂತೀನಿ ಸರ್. ಎಲ್ಲರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಕರ್ನಾಟಕ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಹಾಗೂ ನಿರ್ಮಾಪಕರು ಚಿನ್ನೇಗೌಡರವರಿಗೆ ನಮ್ಮ ಸಂಘದ ಪರವಾಗಿ ಮಾಡ್ಕೊಳ್ತೀನಿ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಪಿ ಪ್ರಸನ್ನಯ್ಯನವರು ನಮಗೆ ಬಹಳ ಬೇಕಾದಂಥ ವ್ಯಕ್ತಿಯವರು. ಸುಮಾರು 5 ವರ್ಷಗಳ ಕಾಲ ಒಂದು ಕಾರ್ಯಕ್ರಮವನ್ನು ದೂರದರ್ಶನದ ಪ್ರಸಾರ ಮಾಡುತ್ತಾರೆ. ಅದಲ್ಲದೆ ಈ ಹಿಂದೆಯೂ ಸಹ ಸುಮಾರು ಚಿತ್ರಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ಅವರಿಗೂ ನಮ್ಮ ಈ ಸಕ್ಸಸ್ ಕ್ರಿಯೇಷನ್ಸ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಬ್ಬರು ವೇದಿಕೆ ಮೇಲೆ ಆಗಿರುವಂಥ ನಿಖಿಲ್ ಮಂಜು ಸರ್ ಅವರು ನಮಗೆ ತುಂಬ ವರ್ಷಗಳಿಂದ ಪರಿಚಯ. ಹಾಗೂ ಇತ್ತೀಚೆಗೆ ಅವರು ಒಂದು ಚಿತ್ರ ನಿರ್ದೇಶನ ಮಾಡಿ ರಾಷ್ಟ್ರೀಯ ಪುರಸ್ಕೃತರು ಆಗಿದ್ದಾರೆ. ಹಾಗೂ ರಾಷ್ಟ್ರೀಯ ಪುರಸ್ಕೃತ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುತ್ತೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೂ ಮತ್ತೊಬ್ಬರು ಹರೀಶ್ ಭಟ್ ಸರ್ ಇವರು ನೀನಾಸಂನಲ್ಲಿ ತುಂಬ ಸಕ್ರಿಯವಾಗಿ ಮಾಡಿರ್ತಾರೆ. ಹಾಗೂ ಕೆಲವು ಚಿತ್ರಗಳನ್ನು ಅವರು ಸ್ವತಃ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ. ಇನ್ನೂ ಹಲವಾರು ಸಾಧನೆಗಳಿದೆ ಅವರಿಗೂ ನನ್ನ ಒಂದು ಹೊತ್ತುಪೂರ್ವಕ ನಮ್ಮ ಎಸ್ ಕ್ರಿಯೇಷನ್ಗೆ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಬಿ ನಾರಾಯಣ ಅವರು ಫೌಂಡರ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇವರಿಗೆ ನಾನು ನಮ್ಮ ಹೊತ್ತುಪೂರ್ವಕವನ್ನು ಹೇಳ್ತೇನೆ. ನಮ್ಮ ನಿರ್ಮಾಪಕರ ದತ್ತ ಆರ್ ಶೇಖರ್ರವರಿಗೆ ನನ್ನ ಹೊತ್ತುಪೂರ್ವಕ ವಂದನೆಗಳು. ಈ ಚಿತ್ರದ ನಾಯಕ ನಟರು ಅಂದರೆ ಇದರಲ್ಲಿ ಹೀರೋ ಅಂತ ಏನಿಲ್ಲ. ಈ ಚಿತ್ರದಲ್ಲಿ ನಿರ್ದೇಶಕ ಅವರೇ ಹೀರೋ. ಯಾಕಂದರೆ ನಿರ್ದೇಶಕರು ಸುಮಾರು ಬಹಳ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ. ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಅವರಿಗೆ ಗೊತ್ತು. ಎಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಅದನ್ನೆಲ್ಲವನ್ನು ನಾನು ಬಹಳ ದೂರದಿಂದ ಹತ್ತಿರದಿಂದನೇ ನೋಡಿದ್ದೇನೆ. ಈ ಚಿತ್ರದ ಕೆಲವು ವಿಚಾರಗಳನ್ನ ಹೇಳಬೇಕಂದ್ರೆ ತಮ್ಮ ಸೂರ್ಯಕುಮಾರ್ ಅವರು ಈಗ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸೂಪರ್ವೈಸರ್ ಇದ್ದಾಗ ಎಷ್ಟೋ ಚಿತ್ರಗಳ ಒಂದು ನಿರ್ಮಾಣ ಮಾಡುವಾಗ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಕೆಲವು ಚಿತ್ರಗಳ ನಿರ್ದೇಶಕರು ನಿರ್ಮಾಪಕರು ಯಾವ ರೀತಿ ಇದನ್ನೆಲ್ಲ ನೋಡ್ತಾ ಇದ್ವಲ್ಲ ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ಒಂದು ಚಿತ್ರದ ಒಂದು ಕಥೆನ ಮಾಡಬೇಕಂತ ಇದನ್ನು ಒಂದು 15 ವರ್ಷಗಳ ಮುಂಚೆನೇ ಈ ಕಥೆನ ರೆಡಿ ಮಾಡಿದ್ದೆ. ಅದಕ್ಕೆ ನಮ್ಮ ಆರ್ ಶ್ರೀಕಾಂತ್ ಅವರು ಸಪೋರ್ಟ್ ಮಾಡಿ ಈ ಚಿತ್ರವನ್ನು ನಿರ್ಮಾಣ ಮಾಡೋಕ್ಕೆ ಬಹಳ ಸಂತೋಷದಿಂದ ಬಂದರು. ಇದಕ್ಕೆ ಕ್ಯಾಮ್ರಾಮನ್ ಆಗಿ ನಮ್ಮ ಸೂರ್ಯ ಅಂತ ಹೇಳಿ ಅವರು ಕೂಡ ಪರಮಾತ್ಮ ಸ್ಟುಡಿಯೋ ಅವರು ಕೂಡ ಇದು ಸುಮಾರು 30 ದಿನಗಳ ಕಾಲ ನಮ್ಮ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದ್ರು. ಆಮೇಲೆ ಇದಕ್ಕೆ ಚಿತ್ರತಂಡ ಪೂರ್ತಿ ಎಲ್ಲ ತಂಡದವರು ಒಂದೊಂದು ಕೈ ಹಾಕಿದ್ರಿಂದನೇ ಈ ಗಗನ ಕುಸುಮ ಇವತ್ತು ಸಾಕ್ಷಾತ್ಕಾರವಾಗಿ ನಿಮ್ಮ ಮುಂದೆ ಬಂದಿದೆ. ಆಮೇಲೆ ಈ ಚಿತ್ರದ ನಾಯಕಿ ಅಂದರೆ ಮೊದಲನೇ ನಾಯಕಿ ಗಗನ ಅವರು ಗಗನ ಅಂತಲೇ ಕರೀತಾ ಇದ್ದಾರೆ. ಇವಾಗ ಯಾರು ಅವ್ರನ್ನ ಕಾವ್ಯ ಪ್ರಕಾಶ್ ಅನ್ನೋದು ಬಿಟ್ಬಿಟ್ಟಿದ್ದಾರೆ ನಮ್ಮ ಈ ಟೀಮಲ್ಲಿ. ಸೊ ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರದಲ್ಲಿ ತಲ್ಲೀನರಾಗಿ ಅವರನ್ನು ನಾನು ಸೆಲೆಕ್ಟ್ ಮಾಡಿ ಒಂದೇ ಒಂದು ಡೈಲಾಗ್ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದೆ. ಅದಕ್ಕೆ ನಮ್ಮ ಮಿತ್ರರಾದ ಸಿದ್ದರಾಮಯ್ಯವರು ಕೂಡ ಇದಕ್ಕೆ ಸಹಕಾರ ಕೊಟ್ಟರು. ಅವಾಗ ಅವರಿಂದ ಆ ಕಾವ್ಯ ಪ್ರಕಾಶ ಪರಿಚಯ ಆಯಿತು. ನಿಜವಾಗ್ಲೂ ಗಗನನೇ ಅವ್ರ ಹೆಸರು ಇವಾಗ ನಾವು ಬಿಟ್ಬಿಟ್ಟಿದ್ದೀವಿ. ಅವ್ರ ಹೆಸರು ಕಾವ್ಯ ಪ್ರಕಾಶ್ ಅಂತ ಈಗಲೇ ಗೊತ್ತಾಗಿದ್ದು ನನಗೆ ಮರ್ತೋಗ್ಬಿಟ್ಟಿದೆ. ಈಗ ಗಗನ ಅಂತಲೇ ನಾವು ಕರೀತಾರೆ. ಅಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ರಿಯವಾಗಿ ಅವ್ರನ್ನ ತೊಡಗಿಸ್ಕೊಂಡು ಒಳ್ಳೆ ಅಭಿನಯ ಮಾಡಿದ್ದಾರೆ. ಇನ್ನು 2ನೇ ನಮ್ಮ ಚಿತ್ರದ ನಾಯಕಿ ಆಶಾ ಅವರು ಪ್ರತಿಭಾವಂತರು. ಅವರು ಕೂಡ LLB ಮಾಡಿ ಅಡ್ವೊಕೇಟ್ ಆಗ್ತಾ ಇದ್ದಾರೆ ಮುಂದಕ್ಕೆ.
ಅವರು ಕೂಡ ತುಂಬ ಚೆನ್ನಾಗಿ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮೂರನೇ ನಾಯಕಿ ಅಲ್ಲ, ಮೇಯ್ನಾಗಿ ಅವರೇನೆ ಇದ್ದಾರೆ. ಯಾಕೆಂದರೆ ಯಾರು ಇಲ್ಲಿ 1, 2 ಅಂತ ಹೇಳೋ ಹಾಗೆ ಇಲ್ಲ, ಅಷ್ಟರ ಮಟ್ಟಿಗೆ ಅವರ ಅಭಿನಯದಿಂದ ತುಂಬ ಇದು ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ ಈ ವೇದಿಕೆ ಮೇಲೆ ಆಗಲಿದ್ದಕ್ಕೆ. ಇನ್ನು ನಮ್ಮ ನಟರಾದಂಥ ಶಿವಕುಮಾರ್ ಸರ್ ಆರಾಧ್ಯ ಅವರು, ಶಿವಕುಮಾರ್ ಸರ್ ಅವರು, ಮತ್ತು ನೊಣವನಕೆರೆ ರಾಮಕೃಷ್ಣ ಅವರು, ಭರತಭೂಷಣ್ ಅವರು ಇದಕ್ಕೆ ಸಹ ನಿರ್ದೇಶಕರಾಗಿ ಭಾಳ ಆಸಕ್ತಿಯಿಂದ ಭಾಳ ಒಂದು ಇನ್ವಾಲ್ವ್ಮೆಂಟ್ ತೊಗೊಂಡು ಇದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಒಬ್ಬರಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಹಳೆ ಒಂದು 35 ವರ್ಷಗಳ ಹಿಂದಿನ ನಟರು ಅಂದರೆ ನಮ್ಮ ಚಂದ್ರಕಾಂತ್ರವರು ಸಹ ಅವರು ಆಗಲೇ ಅಭಿನಯದಲ್ಲಿ ಬಹಳಷ್ಟು ಮುಂದುವರೆದಿದ್ದಾರೆ. ಆದರೂ ನಮ್ಮ ಮೊದಲನೇ ಧಾರಾವಾಹಿನಲ್ಲಿ ಬಂದದ್ದು ಕೊನೆಗೆ ಇದರಲ್ಲೂ ಕೂಡ ನಮ್ಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಮ್ಮ 35 ವರ್ಷಗಳ ಒಂದು ಪರಿಚಯ ಹಾಗೆ ಉಳ್ಕೊಂಡಿದ್ದರಿಂದ ಇದು ಸಾಧ್ಯ ಅಂತ ಹೇಳ್ಬೋದು. ಆಮೇಲೆ ಈ ಚಿತ್ರದ ಒಂದು ವಿಶೇಷ ಏನಂದರೆ 89, 90ರಲ್ಲಿ ನಾವು ಒಂದು ಕನಸಿನ ಲೋಕ ಅಂತ ಒಂದು ಧಾರಾವಾಹಿ ಮಾಡಿದ್ವಿ. ಅದು ನಿರ್ಮಾಪಕರ ಕತೆ. ನಿರ್ಮಾಪಕರ ಮಾಡೋಕ್ಕೆ ಹೋದಾಗ ಏನೆಲ್ಲ ಕಷ್ಟ, ಅದು ತುಂಬ ಧಾರಾವಾಹಿ ಭಾಳ ಫೇಮಸ್ ಆಯಿತು ದೂರದರ್ಶನದಲ್ಲಿ. ಆ ಚಿತ್ರದ ಒಂದು ಮಹಾಲಕ್ಷ್ಮಿ ಲೇಔಟ್ ನಡೆದಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಚಿತ್ರದ ಇನಾಗ್ರೇಷನ್ ಮಾಡಿದ್ದು ನಮ್ಮ ಸನ್ಮಾನ್ಯ ಚಿನ್ನೇಗೌಡರು ಸರ್ ಅವರು. ಆದರೆ ಅದೇ ಥರ ಈ ಒಂದು ಸಿನಿಮಾ ಕೂಡ ಅವ್ರ ಕೈನಲ್ಲಿ ಇನಾಗ್ರೇಷನ್ ಅಂದರೆ ಸುಮಾರು 35 ವರ್ಷಗಳ ನಂತರ ಮತ್ತೆ ನಮಗೆ ಇದು ಬಹಳ ಸ್ಫೂರ್ತಿದಾಯಕವಾಗಿ ನಮಗೆ ಗಗನ ಕುಸುಮ ಚಿತ್ರದ ಒಂದು ಚಾನ್ಸ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಮಿತ್ರರಾಗ್ಬೋದು, ನಮ್ಮ ಅಧಿಕಾರಿಗಳಾಗ್ಬೋದು, ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ನಾನು ಕೆಲಸ ಮಾಡಿದ್ದೆ. ಅಲ್ಲಿನ ಅಧಿಕಾರಿಗಳು ಕೂಡ ನನಗೆ ತುಂಬ ಒಂದು ಸಹಕಾರ ನೀಡಿದ್ರು. ಆವಾಗ ನಾನು ಎಲ್ಲೂ ನಿಲ್ಲಿಸಿಲ್ಲ ನನ್ನ ಜರ್ನಿನ. ಆವಾಗ ಧಾರಾವಾಹಿ ಮಾಡ್ತಿದ್ದೆ. ರೈಲು ಜೀವನ ಧಾರಾವಾಹಿ ರೈಲ್ವೆ ಡಿಪಾರ್ಟ್ಮೆಂಟ್ಗೇನು ಮಾಡಿದೆ. ಅದು ನಮ್ಮ ರಾಜೇಶ್ ಅವರು, ನಮ್ಮ ಕಲಾ ತಪಸ್ವಿ ರಾಜೇಶ್ ಅವರು ಮುಖ್ಯ ನಾಯಕರಾಗಿ ಬಹಳ ಚೆನ್ನಾಗಿ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸಿದ್ರು. ಅದು ದೂರದರ್ಶನದಲ್ಲಿ ಇತಿಹಾಸನೇ ನಿರ್ಮಿಸಿದ್ರು. 1,30,000 ರೂಪಾಯಿ ಎಪಿಸೋಡಿಗೆ ಬರ್ತಾ ಇತ್ತು ಅದಕ್ಕೆ. ಅಷ್ಟರ ಮಟ್ಟಿಗೆ ಅದು 36 ಎಪಿಸೋಡ್ಗಳ ಕಾಲ ಅದು ಓಡ್ತು. ಅದನ್ನು ಇನಾಗ್ರೇಷನ್ ಮಾಡಿದವರು ಸನ್ಮಾನ್ಯ ರೈಲ್ವೆ ಮಿನಿಸ್ಟರ್ ಸಿ.ಕೆ. ಜಾಫರ್ ಶರೀಫ್ ಸಾಹೇಬರು. ನನ್ನ ಅದೃಷ್ಟ. ಯಾಕೆಂದರೆ ಎಲ್ಲ ಒಂದು ದೊಡ್ಡ ಕೈಗಳೇ ನನಗೆ ತುಂಬ ಹೆಲ್ಪ್ ಮಾಡಿದೆ ಈ ಚಿತ್ರರಂಗದಲ್ಲಿ. ಮತ್ತು ಎಲ್ಲ ನನ್ನ ಸ್ನೇಹಿತರು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯದಲ್ಲೇ ನನಗೀಗ ನಮ್ಮ ಆರ್ ಶೇಖರ್ರವರು ತುಂಬ ಆಸಕ್ತಿಯಿಂದ ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದು ಮಾಡಿದ್ದು ನಿಜವಾಗ್ಲೂ ನನಗೆ ಹೂವಿನ ಸರ ಎತ್ತದಷ್ಟೇ ಒಂದು ಅನುಕೂಲವಾಗಿ ಚಿತ್ರ ನಡೀತು. ಶುರು ಮಾಡುವಾಗ ಇದ್ದಂಥ ಒಂದು ಅದನ್ನು ನಾನೇನು ಆತಂಕ ಇರಲಿಲ್ಲ. ಆದರೆ ಅದನ್ನು ಭಾಳ ಹಗುರವಾಗಿ ಎಲ್ಲ ಆಯಿತು, ನಾನೇ ಮಾಡ್ತೇನೆ ಯಾವುದಕ್ಕೂ ಏನು ವಿಷಯದ ಏನಕ್ಕೆ ಅಂತ ಕೇಳ್ತಾ ಇರಲಿಲ್ಲ. ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಬಂದರು, ಆಸಕ್ತಿಯಿಂದ ಮಾಡಿದ್ರು. ಇಷ್ಟು ಮಟ್ಟಿಗೆ ಮಾಡಿದ್ದೀವಿ. ಈ ಚಿತ್ರರಂಗದಲ್ಲಿ ಈ ಚಿತ್ರ ಯಶಸ್ವಿ ಆಗುತ್ತೋ ಬಿಡುತ್ತೋ ಅನ್ನೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೇನೆ. ಸೊ ಏನೋ ನಮ್ಮ ಒಂದು ಪ್ರಯತ್ನ. ಈ ಚಿತ್ರದ ಒಂದು ವಿಶೇಷ ಏನು ಅಂದರೆ ಸಿನಿಮಾ ರಂಗದಲ್ಲಿ ಅನಿವಾರ್ಯ ಆದರೂ ಮದ್ಯಪಾನ, ಧೂಮಪಾನ ಯಾವುದನ್ನೂ ನಾವು ಬಳಸಿಲ್ಲ ಇಲ್ಲಿ. ಅದೇ ಒಂದು ವಿಶೇಷ. ಎಲ್ಲ ಸಮೇತ ಕೂತ್ಕೊಂಡು ನೋಡಬೇಕಾದಂಥ ಒಂದು ಚಿತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಜೈ ಕರ್ನಾಟಕ. ನೊಣವಿನಕೆರೆ ರಾಮಕೃಷ್ಣ ಸರ್ ಅವರು ಅತಿಥಿಗಳ ಕಿರು ಪರಿಚಯವನ್ನ ಮಾಡಿಕೊಡ್ತಾರೆ. ನಮಸ್ಕಾರ. ಗಗನ ಕುಸುಮ ಈ ವೇದಿಕೆ ಮೇಲೆ ಎಲ್ಲ ಗಗನದ ತಾರೆಯರು ಕೂತಿದ್ದಾರೆ. ಅವರನ್ನ ಪರಿಚಯ ಮಾಡೋಕ್ಕೋ ಭಾಗ್ಯ ನಂದು. ಮೊದಲಿಗೆ ನಾನು ನಮ್ಮ ಶೇಖರ್ ಮತ್ತು ನಾಗೇಂದ್ರ ಕುಮಾರ್ ಜೈನ್ಗೆ ಆಭಾರಿಯಾಗಿದ್ದೇನೆ. ನಾಗೇಂದ್ರ ಕುಮಾರ್ ಜೈನು ಅದ್ಭುತವಾದ ಬರಹಗಾರರು. ಅವರು ನನಗೆ ಈ ಚಿತ್ರದಲ್ಲಿ ಸಹ ನಿರ್ದೇಶಕ ಸ್ಥಾನ ಕೊಟ್ಟು ಉಪಕರಿಸಿದ್ದಾರೆ. ಇವತ್ತಿನ ಅತಿಥಿಗಳಲ್ಲಿ ಸಾಲಿಗ್ರಾಮದಂತೆ ಪರಿಶುದ್ಧರು, ಶಿಲೆಯಂತೆ ಗಟ್ಟಿಗರು, ಚಿನ್ನದಂತೆ ಸದಾ ಆಕರ್ಷಕ ಬೆಲೆ ಬಾಳುವವರು, ಜಯಮ್ಮನವರ ಪತಿಯವರು, ಚಿತ್ರರಂಗದಿ ಜಯ ಸಾಧಿಸಿರುವ ಶೂರರು, ಚಿನ್ನಾರಿ ಮುತ್ತ, ಕೃಷ್ಣನ ಕೊಳಲು, ಗೌಡರ ಸುಪುತ್ರರು, ಕನ್ನಡದ ಚಿತ್ರರಂಗದಿ ರಂಗು ಬಳಿದವರು, ಕೆಎಫ್ಸಿಸಿಯ ಖಜಾಂಚಿ ಉಪಾಧ್ಯಕ್ಷರಾಗಿ ದುಡಿದವರು, ತಪ್ಪು ಕಂಡರೆ ಜ್ವಾಲಾಮುಖಿ, ಜಗಮೆಚ್ಚಿದ ಹುಡುಗ ಸದಾ ಹಸನ್ಮುಖಿ ನಮ್ಮ ಎಸ್.ಎ. ಚಿನ್ನೇಗೌಡರು. ಮತ್ತೊಬ್ಬ ಅತಿಥಿಗಳು ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿಯ ಮೂಲಕ ಪ್ರೇಕ್ಷಕರ ಹೃದಯ ಕದ್ದವರು, ಗೆದ್ದವರು. ಲಂಕೇಶ್ ಪತ್ರಿಕೆಯ ದ್ವಾರ ತೆರೆದಿತ್ತು, ಅಲ್ಲಿದ್ದ ಪತ್ರಿಕಾ ಧರ್ಮ ಜೊತೆಗಿತ್ತು. ಕಥೆಯಲ್ಲ ಜೀವನ ಸುವರ್ಣದಲ್ಲಿ ಬರೆದರು. ಬದುಕು ಜಟಗಾ ಬಂಡಿ ಝೀನಲ್ಲಿ ಓಡಿಸಿದವರು. ಕರ್ನಾಟಕಕ್ಕೆ ಜರ್ನಲಿಸ್ಟ್ ಯೂನಿಯನ್ ಸಂಸ್ಥೆ ಹುಟ್ಟು ಹಾಕಿದ ನಾಯಕರಿವರು, ನಾರಾಯಣರು. ಕದಂಬ ಟಿವಿ ಚಾನೆಲ್ ಮೂಲಕ
ಪ್ರೇಕ್ಷಕರು ಮನೆ ಮನಗಳ ಕದ ತಟ್ಟಿ ಮೆಚ್ಚುಗೆ ಗಳಿಸಿದವರು. ಮತ್ತೊಬ್ಬ ಅತಿಥಿ ಹರೀಶ್ ಭಟ್ರು. ಹರೀಶ್ ಭಟ್ರು ನೀನಾಸಂನ ಪ್ರಾಡಕ್ಟು. ರಾಮಾಚಾರಿ, ಪ್ರೀತಿಯಿಂದ, ಚರಣದಾಸಿ, ಕಿನಾರೆ ಮುಂತಾದ ಹಲವು ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಶನಿ ಎನ್ನುವ ಧಾರಾವಾಹಿಯಲ್ಲಿ ರಾಹುನ ಪಾತ್ರದಲ್ಲಿ ಮಿಂಚಿದ್ದಾರೆ. ಸಂಸ್ಕೃತ ಏಕಚಕ್ರಂ ಚಿತ್ರದಲ್ಲಿ ಭೀಮಸೇನಾಗಿ ಅಭಿನಯಿಸಿದ್ದಾರೆ. ಡ್ರಾಮಾ ಜೂನಿಯರ್ಸ್ ಮುಂತಾದ ಕಡೆ ಇವರು ತೊಡಗಿಸಿಕೊಂಡಿದ್ದಾರೆ. ಅವರು ಇಂದಿನ ಅತಿಥಿ. ಅಂತೆಯೇ ಅವರ ಧರ್ಮಪತ್ನಿ ಕೂಡ ಈ ಗಗನ ಕುಸುಮದಲ್ಲಿ ಪಾತ್ರ ಮಾಡಿದ್ದಾರೆ. ಶ್ವೇತಾ ನಿಹಾಲ್ ಜೈನ್ ಅವರು ವೇದಿಕೆ ಮೇಲೆ ಬರಬೇಕು. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಪ್ರಸನ್ನಯ್ಯ ಅವರು. ಬಿ ಪ್ರಸನ್ನಯ್ಯ ಇವರು ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ 5 ವರ್ಷಗಳಿಂದ ಹಲವಾರು ಸಾಮಾಜಿಕ, ಧಾರ್ಮಿಕ ಹಾಗೂ ಬೇರೆ ಬೇರೆ ಕಾರ್ಯಗಳನ್ನ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಮಂದಿಗೆ ರಾತ್ರಿ ಹಗಲು ಕರ್ನಾಟಕ ಜೈನ್ ಅಸೋಸಿಯೇಷನ್ ಇಂದ ಆಹಾರ ದಾನ ಮಾಡಿಸಿದ ಕೀರ್ತಿ ಇವರದು. ಅನಂತ್ನಾಗ್ ನಾಯಕ ನಟನಾಗಿ ಅಭಿನಯಿಸಿದ ಯಾರಿಗೂ ಹೇಳಬೇಡಿ, ಹಾಗೆ ಶಿವರಾಜ್ ಕುಮಾರ್ ಅಭಿನಯದ ಅಂಡಮಾನ್, ಈ ರೀತಿ ಹಲವಾರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಪ್ರಸ್ತುತ ಪ್ರಸನ್ನಯ್ಯನವರು ದೂರದರ್ಶನ ಚಂದನ ವಾಹಿನಿಯ ಸಮ್ಯಕ್ ದರ್ಶನ ಧಾರಾವಾಹಿಯ ನಿರ್ಮಾಪಕರು. ಇದು ಪ್ರತಿ ಶನಿವಾರ 9 ಪ್ರಸಾರವಾಗುತ್ತಿದೆ. ಮತ್ತೊಬ್ಬರು ಅತಿಥಿ ನಾಗಶ್ರೀ ಮುಪ್ಪಾನೆ. ಇವರು ವೃತ್ತಿಯಲ್ಲಿ ಹೈಕೋರ್ಟ್ನ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಿರ್ದೇಶಿಸಿ ನಿರ್ಮಾಣ ಮಾಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೋರ್ವ ಅತಿಥಿ ನೀರಜ ನಾಗೇಂದ್ರ ಕುಮಾರ್. ನೀರಜ ನಾಗೇಂದ್ರ ಕುಮಾರ್ ಅವರು ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಜೈನ ದರ್ಶನ ಸಾಹಿತ್ಯದ ಕೆಲಸಗಳನ್ನ ಮಾಡಿದ್ದಾರೆ. ದೂರದರ್ಶನ ಚಂದನ ವಾಹಿನಿಯಲ್ಲಿ ರತ್ನತ್ರಯ ಧಾರಾವಾಹಿಯನ್ನ 287 ಎಪಿಸೋಡ್. ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ. ತಮಗೆಲ್ಲ ಗೊತ್ತು, ಕನ್ನಡ ಸಾಹಿತ್ಯದಲ್ಲಿ ಮಡಿಕೇರಿಯ ಮೇಲೆ ಮಂಜು ಅಂತ. ಹಾಗೆ ಮಂಜು ಅಂದ ತಕ್ಷಣ ನಮ್ಮ ಇಡೀ ಚಿತ್ರಗಳಲ್ಲಿ ಜ್ಞಾಪಕ ಬರುವರು. ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ನಟರಾಗಿ ಇಡೀ ನಮ್ಮ ನಾಗೇಂದ್ರ ಕುಮಾರ್ ಜೈನ್, ನಮ್ಮ ಗಗನ ತಂಡದ ಕುಸುಮ ತಂಡದ ಆತ್ಮೀಯರಾದಂತ ಶ್ರೀ ನಿಖಿಲ್ ಮಂಜು ಅವರು ಕೂಡ ನಮ್ಮೊಡನೆ ಇದ್ದಾರೆ. ಈಗ ಚಿತ್ರದ ನಿರ್ಮಾಪಕರು ಮಾತಾಡ್ಬೇಕಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ದಿವಸ ಬಂದಿದ್ದೆ, ಒಂದು ಅಪೂರ್ವವಾಗಿ ಬಂದ್ಬಿಟ್ಟೆ ಚಿತ್ರದಲ್ಲಿ. ನಾನು ಮಾತಾಡೋದು ಏನಿಲ್ಲ, ಎಲ್ಲ ಜೈನವ್ರು ಮಾತಾಡ್ಬಿಟ್ಟು, ಅವರು ರಾಮಕೃಷ್ಣ ಅವ್ರು ಮಾತಾಡ್ಬಿಟ್ರು. ನಾನು ಇದನ್ನು ಮುಗಿಸ್ಕೊತೀನಿ ಅಷ್ಟೇ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಬಗ್ಗೆ ಅಪರಿಚಿತ ಅಂತ ನಾನು ಅಂದ್ಕೊಳ್ತೀನಿ. ಬೇಸಿಕಲಿ ನಾನೊಬ್ಬ ಕ್ರೈಮ್ ರಿಪೋರ್ಟ್ರು. ಉದಯ ಟಿವಿ ಮತ್ತು ETVನಲ್ಲಿ ಬರ್ತಾ ಇದ್ದಂಥ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ, ಮತ್ತು ZEE ಟಿವಿನಲ್ಲಿ ಬರ್ತಾ ಇದ್ದಂಥ ಬದುಕು ಜಟ್ಕಾಬಂಡಿ, ಸುವರ್ಣದಲ್ಲಿ ಬರ್ತಾ ಇದ್ದಂಥ ಕಥೆಯೆಲ್ಲ ಜೀವನದ ಕಂಟೆಂಟ್ ಡೈರೆಕ್ಟ್ರು. ಸಿನಿಮಾ ಬಗ್ಗೆ ನನಗೆ ನಿಮಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ, ಇದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನಾನು. ಆದರೆ ಈ ಸಂಚಿಕೆಗಳನ್ನು ನಿರ್ದೇಶಿಸುವಾಗ ನಾನು ಗಮನಿಸಿದಂಥ ಒಂದು ಮೂಲ ಅಂಶ ಏನು ಅಂದರೆ, ಯಾವುದೇ ಒಂದು ಯಶಸ್ಸು ಅಥವಾ ವೈಫಲ್ಯದ ಮಧ್ಯೆ ಇರೋ ಒಂದು ಮೂಲ ಧಾತುಗಳು ಯಾವುದು ಅಂದರೆ ಪ್ರೇಮ ಮತ್ತು ನಿಷ್ಠೆ, ಲವ್ ಆ್ಯಂಡ್ ಲಾಯಲ್ಟಿ. ಈ ಎರಡಕ್ಕೆ ಧಕ್ಕೆ ಆದಾಗ ಮನುಷ್ಯ ಸಂಬಂಧಗಳು ಹಳಿಸೋಗುತ್ತೆ, ಬದುಕು ದುರಂತ ಅಂತ್ಯ ಕಾಣುತ್ತೆ. ಇದು ನಾನು ಈ ಸಂಚಿಕೆಗಳನ್ನು, ಈ 4 ಸಂಚಿಕೆಗಳನ್ನು ಮಾಡಿಕೊಡುವಾಗ ಕಂಡುಕೊಂಡಂಥ ಸತ್ಯ. ಇದನ್ನು ನಾನು ಯಾಕೆ ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾಸ್ಟ್ ಕೌಚಿಂಗ್ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ, ನಟ, ಚಿತ್ರರಂಗದವರ ಮಾನವೀಯ ಸಂಬಂಧಗಳ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇರುವಾಗ ಈ ಚಿತ್ರ ಅತ್ಯಂತ ಹೆಚ್ಚು ಪ್ರಸ್ತುತ ಅಂದ್ಕೊಳ್ತೇನೆ. ನಾನು ಕಥಾ ಅಂದರೆ ಇರ್ಬೋದು ಅಂತ ನಾನು ಗ್ರಹಿಸ್ಕೊಂಡಿದ್ದೀನಿ, ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಒಬ್ಬ ನಟಿ, ಖ್ಯಾತ ನಟಿ, ಒಬ್ಬ ನಿರ್ದೇಶಕ, ತಾನೇ ರೂಪಿಸಿದಂಥ ನಟಿಯ ನಿರ್ದೇಶಕ, ಒಬ್ಬ ತರಬೇತುದಾರ ಮತ್ತೊಬ್ಬ ಕ್ರೀಡಾಪಟು, ಖ್ಯಾತ ಕ್ರೀಡಾಪಟು, ಇವ್ರುಗಳ ಮಧ್ಯೆ ಒಂದು ಅಗೋಚರವಾದಂಥ ಬಾಂಧವ್ಯ ಇರುತ್ತೆ. ಆದರೆ ಇವೆರಡರ ಮಧ್ಯೆ
ವಯಸ್ಸು, ರೂಪಗಳ ಅಂತರ ಬಹಳಷ್ಟು ಇರುತ್ತೆ. ಬಹಳಷ್ಟು ಜನ ಇದರ ಬಗ್ಗೆ ಮಾತಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಗಾಸಿಪ್ಗಳನ್ನ ಹಾಡ್ತಾರೆ, ವಯಸ್ಸಿನ ಬಗ್ಗೆ ಅವಹೇಳನ ಮಾಡ್ತಾರೆ, ಅನೈತಿಕ ಅಂತ ಹೀಯಾಳಿಸ್ತಾರೆ. ಇದೆಲ್ಲವೂ ನಡೆಯುತ್ತೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಕೆಲವು ಅಪವಾದಗಳು ಇರಬಹುದು ಇದಕ್ಕೂ ಕೂಡ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಸಂಬಂಧಗಳಲ್ಲಿ ಆ ಆಕರ್ಷಣೆನೇ ಇರೋದಿಲ್ಲ. ಕೇವಲ ತಾನು ರೂಪಿಸಿದಂಥ ಒಬ್ಬ ನಟಿ ಖ್ಯಾತಳಾದಾಗ ಆಕೆ ಶಾಶ್ವತವಾಗಿ ನನಗೆ ನಿಷ್ಠಳಾಗಿರಬೇಕು ಅಂತ ಒಬ್ಬ ನಿರ್ದೇಶಕ ಬಯಸೋದು ಸಹಜ. ಮತ್ತೆ ಅಥವಾ ಆಕೆಯನ್ನು ಯಾರಾದರೂ ದುರುಪಯೋಗಪಡಿಸ್ಕೊಂಡಾರೋ ಆಕೆ ವೃತ್ತಿ ಜೀವನ ಹಾಳಾಗೋಗುತ್ತೆ ಅಂತ ಕಣ್ಗಾವಲು ಕಾಯೋದು ಕೂಡ ಸಹಜ. ಅದೇ ರೀತಿ ತನ್ನನ್ನು ರೂಪಿಸಿದಂಥ ನಿರ್ದೇಶಕ ತನಗೆ ಒಂದು ಪರ್ಸನಲ್ ಸ್ಪೇಸ್ ಕೊಡ್ತಾ ಇಲ್ಲ, ನನಗೆ ವೈಯಕ್ತಿಕವಾದ ಆಯ್ಕೆಗಳಿಗೆ ಬಿಡ್ತಾ ಇಲ್ಲ, ನನ್ನ ಸಂಪರ್ಕಗಳಿಗೆ ತಡೆ ಆಗ್ತಾನೆ ಅಂತ ನಟಿ ಕೂಡ ಕೊರಗ್ತಾಳೆ, ಪರ್ಸನಲ್ ಸ್ಪೇಸನ್ನು ಬಯಸ್ತಾಳೆ. ಅದು ಕೂಡ ಸಹಜ. ಇವೆರಡರ ಮಧ್ಯೆ ತಾಕಲಾಟ ಉಂಟಾದಾಗ ಇಬ್ಬರಲ್ಲಿ ಒಬ್ಬರ ಜೀವನ, ವೃತ್ತಿ ಜೀವನ ಹಾಳಾಗೋಗುತ್ತೆ, ನಗೆ ಪಾಟ್ಲಿಗೆ ಹೀಡಾಗುತ್ತೆ. ಇಂಥ ಸಂದರ್ಭಗಳನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ. ಇದು ಕ್ರೀಡಾಲೋಕಕ್ಕೂ ಅನ್ವಯಿಸುತ್ತೆ. ಬಹುಶಃ ಇಂಥದ್ದೊಂದು ಕಥಾಂತರ ಇದರಲ್ಲಿ ಇರಬಹುದು ಅಂತ ನಾನು ಅಂದ್ಕೊಂಡು ಈ ಮಾತನ್ನು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಈ ದೈಹಿಕ ಆಕರ್ಷಣೆ ಅನ್ನೋದು ತಾತ್ಕಾಲಿಕ, ಆದರೆ ನಿಷ್ಕಾಮ ಪ್ರೇಮ ಇದೆಯಲ್ಲ, ಆ ಪ್ರೇಮ ಸರ್ವಕಾಲಿಕ. ಪುಟ್ಟಣ್ಣ ಕಣಗಾಲು, ರಾಜ್ ಕಪೂರ್ ಅಂತವರು ಇಂಥದ್ದೇ ವಸ್ತುಗಳನ್ನು ಇಟ್ಕೊಂಡು ಚಿತ್ರಗಳನ್ನು ನಿರ್ಮಿಸಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಮತ್ತು ವೈಯಕ್ತಿಕ ಬದುಕಿನಲ್ಲಿ ಇಂಥದ್ದೇ ಕಾರಣಗಳಿಗಾಗಿ ತಮ್ಮ ಅಂತ್ಯಕಾಲದಲ್ಲಿ ಮಾನಸಿಕ ಕ್ಷೋಭೆಯನ್ನು ಅನುಭವಿಸಿದ್ದಾರೆ. ಈ ಕಾರಣಕ್ಕೆ ಇಂಥ ಎಲ್ಲ ಗ್ರಹಿಕೆಗಳನ್ನು ನಾಗೇಂದ್ರ ಕುಮಾರ್ ಜೈನ್ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಯಾರೋ ಯುವಕರು ಅಂದ್ಕೊಂಡಿದ್ದೆ. ಸಾಕಷ್ಟು ಮಾಗಿದ್ದಾರೆ, ವೃತ್ತಿ ಜೀವನದಲ್ಲಿ ಎಲ್ಲವನ್ನೂ ಹತ್ತಿರದಿಂದ ಕಂಡಿದ್ದಾರೆ. ಇಂತಹ ಒಳತುಟಿ ಈ ಸಿನಿಮಾದಲ್ಲಿದೆ ಅಂತ ನಾನಂತೂ ಭಾವಿಸ್ತೇನೆ. ಪ್ರೇಮ ಅಜರಾಮರ ಅಂತ ಹೇಳ್ತಾರೆ, ನಿಜ ಇದು. ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೆ ಪ್ರೇಮ ಕಥೆಗಳು ಸಾಕಷ್ಟು ಗೆದ್ದಿದ್ದಾವೆ, ಬ್ಲಾಕ್ ಬಸ್ಟರ್ಗಳಾಗಿದ್ದಾವೆ. ಅಂಥದ್ರಲ್ಲಿ ಒಂದು ವಿಭಿನ್ನವಾದಂಥ ಕಥೆಯನ್ನು ಇಟ್ಕೊಂಡು ವಾಸ್ತವವನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿರೋ ನಾಗೇಂದ್ರ ಜೈನ್ ಅವರ ನಿರ್ದೇಶನದ ಚಿತ್ರ ಮತ್ತು ನಮ್ಮ ನಿರ್ಮಾಪಕರ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ದಿವಸ ನೀವೆಲ್ಲರೂ ಕೂಡ ಒಂದು ವಿಶೇಷವಾದ ಸಮಾರಂಭದಲ್ಲಿ ಭಾಗಿಯಾಗಿದ್ದೀವಿ. ಅದರ ಮೂಲ ಕಾರಣ ಗಗನ ಕುಸುಮ. ಹೆಸರು ತುಂಬ ಚೆನ್ನಾಗಿದೆ, ಟೈಟ್ಲ್ ಮಾತ್ರ ಸೂಪರ್ ಟೈಟ್ಲ್. ಗಗನ ಕುಸುಮ ಚಿತ್ರದ ಟ್ರೈಲರ್ ಲಾಂಚ್ ಹಾಗೂ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಮೇಲಾಗಿ ನಾಗೇಂದ್ರ ಜೈನ್ ಅವರು ಬಹಳ ಕಷ್ಟಪಟ್ಟು ತುಂಬ ವರ್ಷಗಳಿಂದ ಸಾಧನೆಯ ಫಲ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗಗನ ಕುಸುಮ ಇದಕ್ಕೆ ಸಾಥ್ ಕೊಟ್ಟವರು ನಿರ್ಮಾಪಕರಾದಂಥ ಚೇತನ್ ಅವರು, ಶೇಖರ್ ಅವರು. ನಿಜವಾಗ್ಲೂ ಕೂಡ ನಾನು ಯಾವಾಗಲೂ ಕೂಡ ನಿರ್ಮಾಪಕರ ಪರ. ಯಾಕಪ್ಪ ಅಂದ್ರೆ ನಿರ್ಮಾಪಕ ಇಲ್ಲದೆ ನಾವು ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ನಿರ್ದೇಶಕರಾಗಲಿ, ಕಲಾವಿದರಾಗಲಿ, ಡೈರೆಕ್ಟರ್ ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಲಿ, ಯಾರೇ ಆದರೂ ಕೂಡ ನಿರ್ಮಾಪಕ ಮುಖ್ಯ. ನಿರ್ಮಾಪಕ ಇಲ್ಲ ಅಂದರೆ ನಾವೆಲ್ಲ ಜೀರೋನೇ. ಆದ್ದರಿಂದ ಈ ಚಿತ್ರದ ನಿರ್ಮಾಣಕ್ಕೆ ಸಹಕಾರ ನೀಡಿದಂಥ ನಿರ್ಮಾಪಕರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ರಾಜರಾಜೇಶ್ವರಿ ಅವರು ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೀನಿ. ಈಗಾಗಲೇ ಅನೇಕ ಮಹನೀಯರು ಮಾತಾಡಿದ್ದಾರೆ. ಈ ಸಭೆಯಲ್ಲಿ ಅನೇಕ ಗಣ್ಯಾತಿ ವ್ಯಕ್ತಿಗಳೆಲ್ಲೂ ಕೂತಿದ್ದಾರೆ. ಎಲ್ಲರ ಹೆಸರನ್ನು ಹೇಳಕ್ ಹೋಗ್ತು ಅಂದ್ರೆ ನೀವು ಬೈಕೋತೀರ, ಏನ್ ಸರ್ ಎಲ್ಲರೂ ಹೇಳಿದಾರೆ ನೀವೇ ಯಾಕೆ ಹೇಳ್ತೀರಿ ಸರ್. ಎಲ್ಲರೂ ಕೂತಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಬರೀ ಸಾಂಗ್ಗಳು ಮಾತ್ರ ನೋಡಿದ್ದು ನಾನು, ಪೂರ್ತಿ ಸಿನಿಮಾ ನೋಡಿಲ್ಲ. ಪೂರ್ತಿ ಸಿನಿಮಾ ನೋಡಿದ್ರೆ ಅದು ಏನು ಎತ್ತ ಅಂತ ಹೇಳ್ಬೋದಾಯಿತು. ಈಗ ಸಾಂಗ್ಗಳು ನೋಡಿದ್ದೀವಿ. ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಗೇಂದ್ರ ಜೈನ್ ಅವರು. ಜೊತೆಗೆ ಈ ಚಿತ್ರದ ಕಲಾವಿದರು
ತುಂಬ ಜನ ಬಂದಿದ್ದಾರೆ, ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ ಅಲ್ವಾ? ಯಾರು ಹೇಳ್ಕೋ ಗೊತ್ತಾಗ್ತಾ ಇಲ್ಲ. ಅವರೊಬ್ಬರು ಮಾತ್ರ ನೋಡಿದೆ ಫಸ್ಟ್ ಬಂದಾಗ ನಾನು ಆಡಿಟೋರಿಯಂನಲ್ಲಿ. ಇವ್ರು ಕಲಾವಿದ್ರ ಏನು ಕಲಾವಿದ್ರ ಇರಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅವರೇ ಹೀರೋಯಿನ್ ಇದರಲ್ಲಿ. ಅದರಿಂದ ಎಲ್ರಿಗೂ ಒಳ್ಳೇದಾಗ ನಿಜವಾಗ್ಲೂ ಕೂಡ ನಾಗೇಂದ್ರ ಜೈನ್ ಅವರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಸಿನಿಮಾ ಇವತ್ತು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇವತ್ತು ಸಿನಿಮಾ ಮಾಡೋದು, ಸಿನಿಮಾ ಮಾಡೋದು ಈಸಿ, ಬಿಡುಗಡೆ ಮಾಡೋದು ಇನ್ನೂ ಕಷ್ಟ. ಬಿಡುಗಡೆ ಆದ್ಮೇಲೆ ಯಶಸ್ವಿ ಆದ್ರೆ ಕೈ ಚಪ್ಪಾಳೆ ಹೊಡೆದ್ರೆ ನಿರ್ಮಾಪಕರು ಜೈ ಅಂತಾರೆ, ನಿರ್ದೇಶಕರು ಜೈ ಅಂತಾರೆ, ಆಮೇಲೆ ಜೊತೆಗೆ ಅಲ್ಲಿ ಹಾಕ್ಬಾರ್ದು ಕಲಾವಿದರೆಲ್ಲರೂ ಕೂಡ ಜೈ 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 ಅಂತೀವಿ. ಇಲ್ಲಾಂದ್ರೆ ಏನ್ ಮಾಡೋದು? ಮೊದ್ಲೆಲ್ಲ ಹೇಗಾಗ್ತಿದ್ದಪ್ಪ ಅಂದ್ರೆ ನಿರ್ಮಾಣ ಮಾಡಿದಾಗ ನಾವು ಅದಕ್ಕೊಬ್ಬರು ವಿತರಕರು ಇರ್ತಾ ಇದ್ರು. ವಿತರಕರು ಅವ್ರು ಕೊಡ್ತಾ ಇದ್ರು, ತಗೊಂಡೋಗಿ ಕೊಡ್ತಾ ಇದ್ರು. ಅದನ್ನ ನಾವು ಎಲ್ಲ ಕಡೆ ಬಿಡುಗಡೆ ಮಾಡ್ತಾ ಇದ್ವಿ, ಆಗು ಹೋಗಳೆಲ್ಲೂ ಹಂಚ್ಕೋತಾ ಇದ್ವಿ. ಈಗ ಆಗಲ್ಲ. ನಿರ್ಮಾಣ ಮಾಡೋದೊಂದು ಕರ್ತವ್ಯ ಅಷ್ಟೇ. ನಿರ್ಮಾಣ ಮಾಡ್ತೀವಿ, ನಿರ್ಮಾಣ ಮಾಡಿದ್ಮೇಲೆ ಎಲ್ಲವನ್ನೂ ನಿರ್ಮಾಪಕನೇ ಹೊತ್ಕೋಬೇಕು. ಇವಾಗ ಅದಕ್ಕೂ ನಾನೇನು ಹೇಳ್ತೀನಪ್ಪ ಅಂದ್ರೆ, ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೀನಿ. ಆ ನಿರ್ಮಾಪಕರಿಗೆ ಹಣ ತೊಡಗಿಸಿದಾರಲ್ಲ ಪುಣ್ಯಾತ್ಮ, ಅವ್ರಿಗೆ ಒಳ್ಳೇದಾಗ್ಲಿ, ಯಶಸ್ಸು ಸಿಗಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ. ಯಾಕಂದ್ರೆ ಈ ಸಿನಿಮಾ ಮಾಡೋದು ಇದೊಂಥರ ಚಟ. ಆಮೇಲೆ ಕಲಾವಿದರು ಬಿಡಿ, ಕಲಾವಿದರು ಎಲ್ಲರೂ ಬಂದಿದ್ದಾರೆ, ಕೂತಿದ್ದೀರಿ, ಅವ್ರು ಕರಿತೀವಿ, ಪಾರ್ಟ್ ಮಾಡ್ತಾರೆ, ಬಣ್ಣ ಹಾಕ್ತಾರೆ, ಹೋಗ್ತಾರೆ. ಸಕ್ಸಸ್ ಆದಾಗ ಅವ್ರಿಗೆಲ್ರಿಗೂ ಜೈ ಜೈ ಅಂತೀವಿ. ಏನು ಹೆಚ್ಚು ಕಡಿಮೆ ಆದಾಗ ಏನೋ ಸುಮಾರಾಗಿ ಆಯ್ತು ಕಣ್ಯಾ ಅಂದ್ಬಿಡ್ತೀವಿ. ಅವೆಲ್ಲದು ಬೇಡ. ಎಲ್ಲ ಮಿತ್ರರೆಲ್ಲ ಬಂದಿದ್ದಾರೆ, ನಮ್ಮ ವರದಿಗಾರರು ಬಂದಿದ್ದಾರೆ, ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ. ಎಲ್ಲ ಗೊತ್ತಿರೋ ಮುಖಗಳಲ್ಲಿ, ಯಾರೇನು ಹೊಸ ಮುಖಗಳೇನಿಲ್ಲ ಇಲ್ಲಿ. ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ಅದನ್ನ ಹೇಳ್ಬೇಕಾಗಿಲ್ಲ ನಾನು. ನೀವು ಜೈ ಅಂದ್ರೆ ನಾವು ಜೈ, ಹೌದು ಜೈ ಅನ್ಲೇಬೇಕು ನಮ್ಗೆ. ನೀವು ಜೈ ಪರವಾಗಿಲ್ಲ, ಹೋಗಿದ್ವಿ, ಆಗಿತ್ತು, ಒಳ್ಳೇದಾಗಿದೆ ಅಂತ ಹೇಳಿದ್ರೆ 4 ಜನ ಬರ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮೊದಲು ಚಿತ್ರದ ಬಗ್ಗೆ ಒಳ್ಳೆ ಮಾತನ್ನ, ಒಳ್ಳೆ ಅಭಿಪ್ರಾಯವನ್ನ ಹೇಳ್ಬೇಕು ಅಂತ ನಾನು ನಿರ್ಮಾಪಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನಿರ್ಮಾಪಕದ ಯಾರು ಬರೋದಿಲ್ಲ ರೀ, ಯಾರು ಬರಕ್ ಸಾಧ್ಯನೇ. ಯಾರು ಬರಕಾಗ್ತದೆ ಏನಪ್ಪಾ? ಬರಕಾಗತ್ತ? ಹಣ ಹಾಕದೆ ದುಡಿದ್ರೆ ಎಲ್ಲ ಬಂದ್ಕೋತೀವಿ. ಡೈರೆಕ್ಟರ್ ಬರ್ತಾರೆ, ಕಲಾವಿದರು ಬರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತಾರೆ, ಟೆಕ್ನಿಷಿಯನ್ಸ್ ಬರ್ತಾರೆ, ಎಲ್ಲರೂ ಬರ್ತೀವಿ. ನಿರ್ಮಾಪಕನ ಬರ್ಲಿಲ್ಲ ಅಂದ್ರೆ ನೀವು ಬರ್ಬೇಕು. ನಾವು ನಿರ್ಮಾಪಕ ಇರುತ್ತೆ, ನೀವು ಬರ್ತೀರ, ನೀವೇ ಬರ್ತೀವಿ. ನಿಮ್ ಬಾಯಲ್ಲಿ ಬೆಣ್ಣೆ ಹಾಕ ಅಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸ್ನೇಹಿತರಲ್ಲೂ ಕೂಡ ತುಂಬಾ ಚೆನ್ನಾಗಿ, ಎಲ್ಲ ನಮ್ಮ ಪತ್ರಿಕಾ ಮಿತ್ರರೆಲ್ಲ ಬಂದಿದ್ದಾರೆ. ನಮ್ಗೆ ಖುಷಿ ಆಗುತ್ತೆ. ಎಲ್ಲರೂ ಕೂಡ ನೃತ್ಯವರು ಎಲ್ಲಾರನ್ನು ಕರೆದಿದ್ದೀರಾ. ನಾವು ಕೂಡ ಬಂದಿದ್ದೀವಿ. ಒಳ್ಳೆ ತಿಂಡಿ ಕೊಟ್ಟರು ನಮಗೆ, ತಿಂಡಿ ಮಾಡಿದ್ದೀವಿ. ಜೊತೆಗೆ ವೇದಿಕೆ ಮೇಲೆ ಒಳ್ಳೊಳ್ಳೆ ಅಧಿಕಾರಿಗಳು ಕೂರಿಸ್ಕೊಂಡಿದ್ದೀರಾ. ಖುಷಿ ಆಗ್ತಾ ಇದೆ ನನಗೆ. ಈ ಸಭೆಯಲ್ಲಿ ನಮ್ಮನ್ನು ಕರೆದು ಅವಕಾಶ ಕೊಟ್ಟು 4 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಚಿತ್ರ ಸಂಸ್ಥೆಯವರಿಗೆ, ಗಗನ ಕುಸುಮ ಸಂಸ್ಥೆಯವರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಆ ಪಾಂಡಗನ ಕೃಪಾಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ನನಗೆ ಈ ಕಾರ್ಯಕ್ರಮ ನೋಡಿದಾಗ ಅನ್ನಿಸ್ತಾ ಇರುವಂಥದ್ದು, ಇದು ಎಂಟೈರ್ ನಾಗೇಂದ್ರ ಕುಮಾರ್ ಜೈನ್ ಅವರ ಸಂಪಾದನೆ ಅಂತ. ಇದು ಅವರ ಆಸ್ತಿ. ಯಾಕಂದ್ರೆ ಬಹುಶಃ ಇಲ್ಲಿ ಇರೋರೆಲ್ಲರೂ ಕೂಡ ಜೈನ್ ಅವ್ರಿಗೆ, ಈ ಸಿನಿಮಾಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಪ್ರೀತಿಯಿಂದ ಬಂದಿದ್ದೀರಿ. ಹಾಗಾಗಿ ಇದು ಅವರ ದಶಕಗಳ ಸಂಪಾದನೆ. ನನಗೆ ಮೊದಲು ಅಣ್ಣವರು ಮಾತಾಡಿದ್ದಾರೆ, ಅವರು ಕೂಡ ಅವರ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಬಗ್ಗೆ. ಹಾಗಾಗಿ ನಾನು ಹೆಚ್ಚು ಮಾತಾಡುವಂಥದ್ದು ಏನಿಲ್ಲ. ನಾವು ನಮ್ಮ ಜೀವನದಲ್ಲಿ ಕಂಡುಕೊಂಡಂಥ 2 ಸತ್ಯಗಳನ್ನು ನಾನು ಶೇರ್ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಒಂದೇನಂದರೆ, ಸಿನಿಮಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಅದೊಂದು ನಿರ್ದೇಶಕರ ಮಾಧ್ಯಮ. ಅದು ಅವನು ಕ್ಯಾಮ್ರಾ ಇಟ್ಕೊಂಡು ಬರೆಯುವಂಥ ಒಂದು ಕತೆ, ಅವನ ಕನಸು. ಅಷ್ಟೇ ಸತ್ಯ, ಸಿನಿಮಾ ಒಂದು ಟೀಮ್ನ ಕೆಲಸ ಕೂಡ. ಟೈಮಿಗೆ ಸರಿಯಾಗಿ ಒಂದು ಲೋಟ ಕಾಫಿ ಬರಲಿಲ್ಲ ಅಂತಂದ್ರೂ ಕೂಡ ಸಿನಿಮಾ ನಿಂತೋಗ್ಬಿಡತ್ತ. ಅದು ಸಿನಿಮಾ ಇನ್ನೊಂದು ಬ್ಯೂಟಿ ಅಂದ್ರೆ,
ಅತ್ಯಂತ ಅವ್ಯವಸ್ಥೆಗಳ ನಡುವೆ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಉದ್ಯಮ. ಫ್ರೇಮಿನ ಒಂದು ಮಿತಿಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಆದರೆ ಫ್ರೇಮನ್ನು ಬಿಟ್ಟು ಹೊರಗಡೆ ಬಂದು ನೋಡಿದಾಗ ಏನೇನೋ ಸಮಸ್ಯೆಗಳು ನಡೀತಾ ಇರ್ತದೆ. ಅವನು ಯಾರೋ ಬಾಟ ಕೊಟ್ಟಿಲ್ಲ ಅಂತ, ಇವನು ಯಾರೋ ಊಟ ಕೊಟ್ಟಿಲ್ಲ ಅಂತ, ಮತ್ತೊಬ್ಬ ಯಾರೋ ಕಾಫಿ ಕೊಟ್ಟಿಲ್ಲ ಅಂತ. ಆದರೆ ಫ್ರೇಮ್ನ ಒಳಗಡೆ ಬರ್ತಿದ್ದಾಗ ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅದು ಎಲ್ಲ ಮುಗಿದು ಈ ಹಂತಕ್ಕೆ ಬರೋದಿದೆಯಲ್ಲ, ಒಂದು ರೀತಿಯ ಹೆರಿಗೆ ನೋವು ತೋರಿಸ್ಬೇಕು, ಅವರ ಅಭಿಪ್ರಾಯಗಳನ್ನು ತಗೊಳ್ಬೇಕು, ಪ್ರತಿಯೊಬ್ಬರನ್ನು ಮೆಚ್ಚಿಸ್ಬೇಕು, ಈ ಕೆಲಸ. ಹಾಗಾಗಿ ಸಾಧಾರಣವಾಗಿ ಏನು ಮಾಡ್ಬಿಡ್ತಾರೆ ಅಂತಂದ್ರೆ, ಒಂದು ಸಕ್ಸಸ್ನ ಫಾರ್ಮುಲಾ ಇದೆಯಲ್ಲ, ಅದನ್ನ ಇಟ್ಕೊಂಡು ಮಾಡ್ಬಿಡ್ತಾರೆ. ಏನಂತಂದ್ರೆ, ಒಂದು 4 ಫೈಟು, ಒಂದು 2 ಮಳೆ ಹಾಡುಗಳು, ಹೀರೋ ಹೀರೋಯಿನು ಮರ ಸುತ್ತೋದಂಥ ಕೆಲಸಗಳು ಮಾಡ್ಬಿಡ್ತಾರೆ. ಆದರೆ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಉಳ್ಕೊಂಡಿರುವಂಥದ್ದು ಪರ್ಯಾಯ ಸಿನಿಮಾ. ಪರ್ಯಾಯ ಸಿನಿಮಾಗಳು ಇವು ಈ ಎಲ್ಲ ಫಾರ್ಮುಲಾಗಳನ್ನ ಹೊರತಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ. ಬಹುತೇಕ ವಾರ್ಷಿಕ 300ಕ್ಕೂ ಹೆಚ್ಚು ಸಿನಿಮಾಗಳು ಇವತ್ತು ಸೆನ್ಸಾರ್ ಆಗ್ತಾ ಇದ್ದಾವೆ. ಅದರಲ್ಲಿ 90%ಕ್ಕಿಂತ ಹೆಚ್ಚು ಸಿನಿಮಾಗಳು ಈ ಒಂದು ಫಾರ್ಮುಲಾಗಳನ್ನು ಇಟ್ಕೊಂಡೇ ಮಾಡ್ತಾರೆ. ನಮಗಿಂತ ಹೆಚ್ಚಾಗಿ ನಮ್ಮಲ್ಲಿ ಕೂತಿರುವಂತಹ ಗೌರವಾನ್ವಿತ ಪತ್ರಕರ್ತರುಗಳಿಗೆ ಇದರ ಬಗ್ಗೆ ಹೆಚ್ಚು ಜ್ಞಾನ ಇರ್ತದೆ. ಎಷ್ಟು ಸಿನಿಮಾಗಳು ಗೆಲ್ತವೆ, ಆ ಒಂದು ಫಾರ್ಮುಲಾಗಳನ್ನು ಇಟ್ಕೊಂಡು ಮಾಡ್ತಾರಂಥ ಸಿನಿಮಾಗಳು, ಎಷ್ಟು ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ ಅಂತ ಆ ಲೆಕ್ಕಾಚಾರ ನೀವು ತಗೊಳ್ಳೋದಾದ್ರೆ, ಒಂದು ಲಾಂಗ್ ರನ್, ಒಂದು ಇಣುಕು ನೋಟ ಹಾಕೋದಾದ್ರೆ ನಿಮಗೆ ಪರ್ಯಾಯ ಸಿನಿಮಾಗಳು ಕೂಡ ಇಲ್ಲಿ ಗಟ್ಟಿಯಾದ ಸಿನಿಮಾಗಳಾಗಿದ್ದಾವೆ. ಅಫ್ಕೋರ್ಸ್ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಕೂಡ ಈ ಪರ್ಯಾಯ ಸಿನಿಮಾಗಳಿಗೆ ಹೆಗಲು ಕೊಟ್ಟವರು. ಅಣ್ಣೂರು ಕೂಡ ಅಂತ ಸಿನಿಮಾಗಳಿಗೆ ಪ್ರಯತ್ನ ಮಾಡಿದಂಥವ್ರು. ಚಿನಾರಿ ಮುತ್ತದಂತ ಒಂದು ಸಿನಿಮಾ ನಿಜವಾಗ್ಲೂ ಅಂದ್ರೆ ಈ ಪರ್ಯಾಯ ಸಿನಿಮಾ ಯಾವತ್ತೂ ಕೂಡ ಒಂದು ಸೈಡ್ ಲೈನ್ ಆಗಿಲ್ಲ ಇದು. ಮತ್ತೆ ಎಕನಾಮಿಕ್ಸ್ ಅನ್ನು ಕಟ್ಕೊಡೋದು ಕೂಡ ಇದೇನೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ, ರಿಸ್ಕ್ಗಳು ಕಡಿಮೆ ಇರುತ್ತೆ. ಒಂದಷ್ಟು ಹೃದಯಗಳು ಅವುಗಳನ್ನು ತಗೊಂಡ್ಬಿಟ್ರೆ ಸಾಕು, ಒಂದು ಚಪ್ಪಾಳೆ, ಒಂದು 4 ಕಾಸು, ಇಷ್ಟು ಮತ್ತೊಂದು ಪರ್ಯಾಯ ಸಿನಿಮಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದು ನನ್ನ ಸ್ವಂತ ಅನುಭವ. 96-97 ನಾವು ಮೊದಲು ಸಿನಿಮಾ ಮಾಡಿದಾಗ, ಊರ್ವಶಿ ಸಿನಿಮಾ ಮಾಡಿದಾಗ, ಇಲ್ಲಿರೋ ಬಹುತೇಕ ಪತ್ರಕರ್ತರು ನಮಗೆಲ್ಲ ಆಶೀರ್ವಾದ ಮಾಡಿದವರು. 2013 ನನಗೆ ಆ ವರ್ಷ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಾಗ ನಮ್ಮ ಹಜ್ ಸಿನಿಮಾಗೆ. 2016 ನನಗೆ ನ್ಯಾಷನಲ್ ಅವಾರ್ಡ್ ಬಂದಾಗ. ಅಂದ್ರೆ ಇಟ್ ಈಸ್ ಅ ಲಾಂಗ್ ಜರ್ನಿ. ಆಕ್ಚುಲಿ ಯಾವುದು ಕೂಡ ಸುಲಲಿತವಾಗಿ ಎಲ್ರಿಗೂ ಕೂಡ ಸಿಕ್ಕೋದಿಲ್ಲ. ಆ ಒಂದು ಲೆಕ್ಕಾಚಾರದಲ್ಲಿ ನಾಗೇಂದ್ರ ಕುಮಾರ್ ಜೈನ್ ಅವರ ಈ ಸಿನಿಮಾ, ಈ ಒಂದು ನಾರಾಯಣ ಅವರು ಹೇಳಿದಾಗೆ ಎಲ್ಲವನ್ನೂ ಕೂಡ ಹಾಸು ಹೊಕ್ಕಾಗಿದೆ ಅವರ ಬದುಕಲ್ಲಿ. ಆ ಅನುಭವಗಳು ಒಂದು ರೈಟ್ ಟೈಮ್ನಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಇಲ್ಲಿರೋ ಎಲ್ಲ ಹೃದಯಗಳು ಕೂಡ ಅವರಿಗೆ ಒಳ್ಳೇದಾಗ್ಲಿ, ಗೆಲ್ಲಬೇಕು ಅನ್ನೋದನ್ನೇ ಹೇಳಿದ್ದೀವಿ. ಆ ದೃಷ್ಟಿನಲ್ಲಿ ನನಗೂ ಅನ್ನಿಸ್ತದೆ, ಒಂದು ಚಿನ್ನಗೌಡರು ಸರ್ ಒಂದು ಅದ್ಭುತವಾದ ಸರ್ಟಿಫಿಕೇಟೇ ಕೊಟ್ಬಿಟ್ರು, ಟೈಟಲ್ ಇಸ್ ಸೂಪರ್ಬ್ ಅಂತ. ಸೊ ಮೊದಲ ಇದನ್ನ ದಾಟಿದ್ದಾರೆ ಅವರು, ಗೆದ್ದಿದ್ದಾರೆ ಅವರು. ಸೊ ಇದೇ ಕಂಟಿನ್ಯೂ ಆಗಲಿ, ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಲಿ. ಇದು ಉದ್ದೇಶ ಚೆನ್ನಾಗಿದೆ. ಮತ್ತೆ ಇಲ್ಲಿ ಅವರು ಹೇಳ್ತಾ ಇದ್ರು, 3 W ಪಕ್ಕಕ್ಕಿಟ್ಬಿಟ್ಟು ನಾನು ಸಿನಿಮಾ ಮಾಡಿದ್ದೇನೆ ಅಂತ. ವೈನ್, ವುಮೆನ್ ಅಂಡ್ ವೆಲ್ತ್, ಇವುಗಳನ್ನು ಪಕ್ಕಕ್ಕಿಟ್ಬಿಟ್ಟು ಸಿನಿಮಾ ಮಾಡಿದ್ದೀನಿ ನಾನು. ಇದಕ್ಕೆ ಧೈರ್ಯ ಬೇಕಾಗತ್ತೆ ಸಿನಿಮಾ, ಈ ರೀತಿ ಸಿನಿಮಾ ಮಾಡಲಿಕ್ಕೆ. ಆ ದೃಷ್ಟಿನಲ್ಲಿ ಸಿನಿಮಾದ ನಿರ್ಮಾಪಕರಾದ ಶೇಖರನ್ ಅವರಿಗೂ ಕೂಡ ಅಭಿನಂದನೆಗಳು. ಯಾರು ಬರ್ತಾರೆ ಇವತ್ತು ಸಿನಿಮಾ ಮಾಡ್ಬೇಕಾದ್ರೆ, ನಾನು ವೈನ್ ಇಲ್ಲ ಈ ಸಿನಿಮಾದಲ್ಲಿ, ವುಮನ್ ಇಲ್ಲ, ಮತ್ತು ವೆಲ್ತ್ ಇಲ್ಲ, ಇದು ಯಾವುದು ಇದಿಷ್ಟನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಸಿನಿಮಾ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಯಾರು ಬರ್ತಾರೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ? ಯಾರು ಬರೋದಿಲ್ಲ. ಯಾಕಂತಂದ್ರೆ ಇದೊಂದು ವ್ಯಾಪಾರವಾಗಿದೆ ಇವತ್ತು. ಆರಾಧ್ಯ ಪ್ಯಾಷನೇಟ್ ಭಾವವನ್ನು ಪಕ್ಕಕ್ಕಿಟ್ಟು ಇವತ್ತು ಎಲ್ಲವೂ ಕೂಡ ವ್ಯಾಪಾರದ ದೃಷ್ಟಿಯಿಂದ ನೋಡ್ತಾ ಇರ್ತವೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ನಾನು ನೋಡಿದಾಗ ಬಹಳಷ್ಟು ಜನ ಇಲ್ಲೆಲ್ಲರೂ ಕೂಡ ಅವ್ರಿಗೆ ಒಳ್ಳೇದಾಗಬೇಕು, ನಾಗೇಂದ್ರ ಕುಮಾರ್ ಜೈನ್ ಅವ್ರಿಗೆ ಒಳ್ಳೇದಾಗಬೇಕು, ಒಂದು ಒಳ್ಳೆಯ ಕತೆ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿನಿಮಾ ಆಗಿದೆ.
ಆ ಕಾರಣಕ್ಕೆ ಮತ್ತೊಮ್ಮೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಮಾತನ್ನು ನಾನೂ ಕೂಡ ಸೇರಿಸಿ ನನ್ನನ್ನು ಈ ವೇದಿಕೆಗೆ ಕರೆದದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯರೇ, ನಾನು ಸರ್ಕಾರಿ ಅಧಿಕಾರಿಯಾಗಿದ್ದವನು. ಕೂತ್ಕೊಂಡು ಮಾತನಾಡೋದು ಅಂದ್ರೆ ಭಾರಿ ಕಷ್ಟ. ಈ ಕೋರ್ಟ್ನಲ್ಲಿ ಅಡ್ವೊಕೇಟ್ಸು, ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದವರು ಕೂತ್ಕೊಂಡು ಮಾತನಾಡೋದು ಅಂದ್ರೆ ಭಾರಿ ಕಷ್ಟ. ನಾನು ಒಬ್ಬ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೆ, ಅಂದರೆ ಸೀನಿಯರ್ ಆಫೀಸರ್ ಆಗಿದ್ದೆ. ನೂರಾರು ಜನ ಇರಬೇಕಿದ್ರೆ ನಾನು ಕೂತ್ಕೊಂಡು ಮಾತಾಡೋದು ಭಾರಿ ಕಷ್ಟ ಆಗ್ತಿತ್ತು. ನಾನು ನಾಟ್ ಓನ್ಲಿ ಎ ಗೌರ್ಮೆಂಟ್ ಆಫೀಸರ್, ಆಸ್ ಎ ಫಿಲ್ಮ್ ಪ್ರೊಡ್ಯೂಸರ್, ಐ ಆಮ್ ಎ ಫಿಲ್ಮ್ ಡಿಸ್ಟ್ರಿಬ್ಯೂಟರ್, ಐ ವಾಸ್ ಎ ಜರ್ನಲಿಸ್ಟ್. ಒಂದು ವಿಕ್ರಾಂತ್ ಕರ್ನಾಟಕ ಅಂತ ಒಂದು ಪತ್ರಿಕೆಯನ್ನು ಸುಮಾರು 3 ವರ್ಷಗಳ ಕಾಲ ನಾನು ನಡೆಸಿದ್ದೆ. ಅದೇ ರೀತಿ ಬಿಸ್ನೆಸ್ ಮ್ಯಾನ್ ಮತ್ತು ಇಂಡಸ್ಟ್ರಿಯಲಿಸ್ಟ್ ಕೂಡ. ನಾನು ಅಧಿಕಾರಿಯಾಗಿದ್ದಾಗ ಫಿಲ್ಮ್ ಮಾಡಬೇಕು ಅಂದರೆ ಒಬ್ಬ IAS ಆಫೀಸರ್ ನನಗೆ ಕೇಳ್ಕೊಂಡ್ರು, ನೋಡಿ ಒಳ್ಳೆ ನೀವು ಪ್ರೊಡ್ಯೂಸ್ ಮಾಡೋದು ಕಷ್ಟ, ಒಬ್ಬೊಳ್ಳೆ ವರ್ಕಿಂಗ್ ಪ್ರೊಡ್ಯೂಸರ್ ಒಬ್ಬರನ್ನ ಕೊಡ್ತೇವೆ, ಇನ್ವೆಸ್ಟ್ಮೆಂಟ್ ನೀವು ಮಾಡಿ, ಅವರು ಇದೆಲ್ಲ ಕೆಲಸ ನೋಡ್ಕೊತಾರೆ ಅಂತ. ಒಬ್ಬ ಅಧಿಕಾರಿಯಿಂದಿದ್ದೇ ಜನಗಳಿಗೆ ಏನು ಬರುತ್ತೆ ಅಂದರೆ, ಓಹ್ ಇವನೇನು ಸಾಕಷ್ಟು ಲಂಚ ಹೊಡೆದಿದ್ದಾನೆ ಅಂತ. ನಾನು ಒಬ್ಬ ಜೈನ, ಈಗ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷ ಕೂಡ ಆಗಿದ್ದೇನೆ. ನಾವು ಜೈನ್ಸ್ ಅಂದರೆ ಬಿಸ್ನೆಸ್ ನಮ್ಮಲ್ಲಿ ಇಷ್ಟು ವೆರಿ ಕಾಮನ್. ನಾನು ಸರ್ವೀಸ್ನಲ್ಲಿ ₹1 ಲಂಚ ಮುಟ್ಟಿದವನಲ್ಲ. ಮುಖ್ಯಮಂತ್ರಿಗಳಿಗೂ ಮತ್ತು ಸ್ಪೀಕರ್ಗೂ ಒಂದ್ಸರ್ತಿ ಹೇಳಿದೆ, ನಾನು ಸಾರಿ ಸರ್ ಐ ಕೆನಾಟ್ ಕ್ಲಿಯರ್ ದಿಸ್ ಫೈಲ್ ಅಂತ. ಯಾರೋ ಒಬ್ಬ ಕಾಂಗ್ರೆಸ್ MP ನಾನು ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಕಿದ್ರೆ ನಾನು ಅಂಡರ್ ಸೆಕ್ರೆಟರಿ ಕಳಿಸ್ಬಿಟ್ಟು ನನಗೆ ಬರಲೇಬೇಡಪ್ಪ ಹಾಗೆ ಕಳಿಸು ಅಂತ ಹೇಳ್ತೇನೆ ಹಾಗೆ ಅಂತ. ಅಂದರೆ ಫೈನಾನ್ಷಿಯಲ್ ಇದರಲ್ಲಿ ಹೈಲಿ ಡಿಸಿಪ್ಲಿನ್ ಆಗಿದ್ದನು. ಆಮೇಲೆ ಫಿಲ್ಮ್ ಪ್ರೊಡಕ್ಷನ್ಗೆ ಅಂತ ಬಂದೆ, ಯಾರಿಗೋ ಒಬ್ರು ಕೊಟ್ಟಾಗ ಒಬ್ಬ ಹಿರಿಯ ನಟ ಅನಂತ್ ನನಗೆ ಹೇಳಿದ್ರು, ಸರ್ ನೀವು ಈ ರೀತಿ ಕೊಟ್ಬಿಟ್ರೆ ಫಿಲ್ಮ್ ಪ್ರೊಡಕ್ಷನ್ ಕಾಸ್ಟ್ ಇಲ್ಲೆಲ್ಲ ಹೋಗ್ಬಿಡುತ್ತೆ, ಎಲ್ಲ ನಾನೇ ನೋಡ್ಕೊಳ್ತೀನಿ ಸರ್ ಅಂದರು. ಆನಂತರ ಎಲ್ಲ ಅವ್ರಿಗೆ ಬಿಟ್ಟೆ. ಭಾಳ ಅಚ್ಚುಕಟ್ಟಾಗಿ ಏನೋ ಮಾಡಿದ್ರು. ಅದರಿಂದ ನನ್ನಿಂದ ಅವ್ರಿಗೆ ಬೇರೆ ಮುಂದೆ ಅನುಕೂಲ ಆಗೋದಿತ್ತು, ಅದಕ್ಕೋಸ್ಕರ ಭಾಳ ಅಚ್ಚುಕಟ್ಟಾಗಿ ಮಾಡಿ ರಿಲೀಸ್ ಮಾಡಿದ್ರು. ಅದು ಯಾರೇ ನೀ ಅಭಿಮಾನಿ ಅಂತ ಅಲ್ಲ, ಯಾರೇ ನೀ ಅಭಿಮಾನಿ ಅಲ್ಲ, ಯಾರಿಗೂ ಹೇಳಬೇಡಿ ಅಂತ. ಮತ್ತು ಅಂಡಮಾನ್, ಅದು ಒಂದು ನಾನು ಮತ್ತು ರಾಜ್ಕುಮಾರ್ ವರ್ಧಪ್ಪ ಅವರು ಭಾಳ ಕ್ಲೋಸ್ ಆಗೋದಕ್ಕೆ ಒಂದು ಸದಾವಕಾಶ ನನಗೆ ಸಿಕ್ತು. ಅದರಲ್ಲಿ ಪ್ರತಿ ದಿವಸ ನಾನು ರಾಜ್ಕುಮಾರ್ ವರ್ಧಪ್ಪ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಫಿಲ್ಮ್ ಕತೆ ಬಗ್ಗೆ, ಬೇರೆ ಏನೆಲ್ಲ ಶೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಇದರಿಂದ ನಾನು ರಾಜ್ಕುಮಾರ್ ವರ್ಧಪ್ಪ ಭಾಳ ಹತ್ತಿರವಾಗಿರೋದಕ್ಕೆ ಭಾಳ ಒಂದು ಸಹಾಯ ಆಯಿತು. ಇದಾದ ನಂತರ ಯಾರೇ ನೀ ಅಭಿಮಾನಿ ಮಾಡಿದೆ, ಅದು ಸುಮಾರು 2 ಕೋಟಿಗೂ ಮಿಕ್ಕಿ ಆಗ ನಾನು ಖರ್ಚು ಮಾಡಿದ್ದೆ. ಆದರೂ ಕೂಡ ಯಾವುದೋ ಕಾರಣದಿಂದ ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ. ಎಲ್ಲಕ್ಕಿಂತಲೂ ಹೆಚ್ಚಿಗೆ ಒಂದು ಇರುವರ್ ಅಂತ ಹೇಳ್ಬಿಟ್ಟು ಒಂದು ಫಿಲ್ಮ್, ಹಿಂದಿ ಫಿಲ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿ ಅದಕ್ಕೆ ಇರುವರ್ ಅನ್ನೋ ಫಿಲ್ಮ್ಗೆ ₹7.25 ಕೋಟಿ ನಾನು ಮತ್ತು ನನ್ನ ಸ್ನೇಹಿತರಾದ ಸುಧೀರ್ ಇನ್ವೆಸ್ಟ್ ಮಾಡಿದ್ವಿ. ಕೊನೆಗೆ ಅದು ರಿಲೀಸ್ ಆಗಿ ಫ್ಲಾಪ್ ಆಯಿತು. ಅದಕ್ಕೆ ಹಿಂದಿ ಫಿಲ್ಮ್ ಮಾಡೋದು ಬೇಡ ಅಂತ ವಿ ಡ್ರಾಪ್ಡ್ ಇಟ್. ಅದಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಆದವನಿಗೆ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬರುತ್ತೆ. ಇದನ್ನು ಜನ ಈಗ ಯಾವುದೋ ನಮ್ಮ ನಾಗೇಂದ್ರ ಕುಮಾರ್ ಅವರು ಮತ್ತು ಪ್ರೊಡ್ಯೂಸರ್ ಆದಂಥ ಶೇಖರ್ ಅವರು ಕಷ್ಟಪಟ್ಟು ಒಂದು ಮೂವಿ ಮಾಡಿದ್ದಾರೆ. ನಮ್ಮದೆಲ್ಲ ಒಂದು ಏನು ಇರಬೇಕು ಅಂತ ಹೇಳಿದ್ರೆ, ಒಂದು ಫಿಲ್ಮ್ ಯಾವುದೋ ಬಂದಿದೆ ಕನ್ನಡದಲ್ಲಿ, ಅದು ಒಂದು ಹೊಸಬ್ರು ಬಂದಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೋಗಿ ನೋಡಬೇಕು, ಅವರಿಗೆಲ್ಲ ನಾವು ಎನ್ಕರೇಜ್ ಮಾಡಬೇಕು. ಇದರಿಂದ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ನಾನು ತೆಲುಗು ಮತ್ತು ಹಿಂದಿ ಚಿತ್ರಗಳನ್ನ ಸಾಕಷ್ಟು ವಿತರಣೆ, 100 ಚಿತ್ರಗಳನ್ನ ವಿತರಣೆ ಮಾಡಿದ್ದೇನೆ. ಆದರೂ ನಮ್ಮ ಕನ್ನಡಕ್ಕೆ ಎಲ್ಲರೂ ಈ ರೀತಿ ಪ್ರೋತ್ಸಾಹ ಕೊಡೋದಕ್ಕೆ ನಾವು ಒಮ್ಮೆ ಫಿಲ್ಮ್ ಥಿಯೇಟರ್ಸ್ಗೆ ಹೋಗಿ ನೋಡಬೇಕು. ಇದೇ ರೀತಿ ನಾಗೇಂದ್ರ ಕುಮಾರ್ ಮತ್ತು ಪ್ರೊಡ್ಯೂಸರ್ ಅವರು ಏನು ಕಷ್ಟಪಟ್ಟು ಮಾಡಿದ್ದಾರೆ, ಇದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸಭೆಗೆ ನಮಸ್ಕಾರ. ನಾನಿವತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನು ಮತ್ತು ಈ ಚಿತ್ರತಂಡದವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಈ ವೇದಿಕೆ ನಾ ಹೇಗೆ ಬಂದೆ ಅಂತಂದರೆ, ಇವರು ನಾಗೇಂದ್ರ ಕುಮಾರ್ ಜೈನ್ ಅವರ ಪರಿಚಯ. ನಾವು ಚಂದನ ವಾಹಿನಿಯಲ್ಲಿ ಕಳೆದ 5.5 ವರ್ಷದಿಂದ ಒಂದು ಜೈನ ಧಾರ್ಮಿಕ ಧಾರಾವಾಹಿ
ರತ್ನತ್ರಯ ಅಂತ ಪ್ರತಿ ಭಾನುವಾರ ಬೆಳಿಗ್ಗೆ 9ರಿಂದ 9:30ವರೆಗೂ ಪ್ರಸಾರ ಆಗ್ತಾ ಇದೆ. ಅದಕ್ಕೆ ಮೊದಲು ನಾಗೇಂದ್ರ ಕುಮಾರ್ ಜೈನ್ ಅವರು ನಿರ್ದೇಶಕರಾಗಿದ್ರು ಅದಕ್ಕೆ. ಸೊ ಇದರಲ್ಲಿ ಕೆಲವು ಮಾರಲ್ಸ್ ಹೇಳುವಂತಹ ಕಿರುಚಿತ್ರಗಳು, ಸಾಮಾಜಿಕ ಕಳಕಳಿಯುಳ್ಳ ಕವನಗಳು ಮತ್ತು ಕೆಲವು ಜೈನ ಧಾರ್ಮಿಕ ಕಾರ್ಯಕ್ರಮಗಳು, ಹೀಗೆ ವೈವಿಧ್ಯಮಯವಾಗಿ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಕಾರ್ಯಕ್ರಮಗಳು ಬರ್ತಾ ಇದೆ. ತಮಗೆ ಬಿಡುವಾದಾಗ ತಾವು ಕೂಡ ನೋಡಬಹುದು ಪ್ರತಿ ಭಾನುವಾರ ಬೆಳಿಗ್ಗೆ 9ರಿಂದ 9:30ವರೆಗೆ. ಹೀಗಾಗಿ ಈ ದೃಶ್ಯ ಮಾಧ್ಯಮ ಏನಿದೆ ಇದು ಬಹಳ ಪ್ರಭಾವಶಾಲಿಯಾದಂತಹ ಮಾಧ್ಯಮ. ಬೇರೆ ಮಾಧ್ಯಮಗಳಿರ್ಬೋದು, ಆದ್ರೆ ಇವತ್ತು ಯುವ ಜನತೆಯನ್ನ, ಮಕ್ಕಳನ್ನ ಆಕರ್ಷಿಸೋದು ಜಾಸ್ತಿ ದೃಶ್ಯ ಮಾಧ್ಯಮನೇ. ಅದರಿಂದ ಸಮಾಜಕ್ಕೆ ನಾವು ಏನು ಒಳ್ಳೆಯ ಒಂದು ಮೆಸೇಜ್ ಕೊಡ್ಬೋದು ಅಂತಹ ಜವಾಬ್ದಾರಿ ಸಿನಿಮಾ ಮೇಲಿದೆ. ಸಿನಿಮಾ ಇಸ್ ಅ ವೆರಿ ಗ್ಲಾಮರಸ್ ವರ್ಲ್ಡ್. ಯಾರು ತಾನೇ ಆಕರ್ಷಿತರಾಗಲ್ಲ ಸಿನಿಮಾ ಅಂದ್ರೆ? ಎಲ್ಲರಿಗೂ ಆಸೆ ಇರುತ್ತೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಚಿತ್ರಕಥೆ ಬರೆಯೋದಾಗ್ಲಿ, ನಿರ್ದೇಶಕರಾಗ್ಲಿ, ನಿರ್ಮಾಪಕರಾಗ್ಲಿ, ಫೋಟೋಗ್ರಫಿ, ಯಾವುದೇ ಫೀಲ್ಡ್ಸ್ ಅಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಲ್ಲ ಸಿಕ್ಕಾಪಟ್ಟೆ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದ್ರೆ ಈಗಾಗಲೇ ಹೇಳಿದ್ರು, ನಿರ್ಮಾಪಕರ ಒಂದು ಬವಣೆ ಎಷ್ಟಿದೆ, ಹಾಗೆ ನಿರ್ದೇಶಕರ ಜವಾಬ್ದಾರಿ ಎಷ್ಟಿದೆ. ಬರೀ ನಿರ್ದೇಶಕರದಷ್ಟೇ ಅಲ್ಲ, ಇಡೀ ತಂಡದ್ದು. ಯಾಕೆಂದ್ರೆ ಹೀರೋ ಹೀರೋಯಿನ್ ಆದವರಾಗ್ಲಿ, ಯಾವುದೇ ಮುಖ್ಯ ಪಾತ್ರ ವಹಿಸ್ತಾ ಇರೋರು ಸಮಯಕ್ಕೆ ಸರಿಯಾಗಿ ಬಂದು ಆ ಸೆಟ್ಟಿಂಗ್ ಆಗ್ಲಿ ಯಾವುದು ವೇಸ್ಟ್ ಆಗದೆ ಇರೋ ಹಾಗೆ ಅವರ ಜವಾಬ್ದಾರಿಯನ್ನ ತಿಳ್ಕೊಂಡು ಕಾರ್ಯನಿರ್ವಹಿಸ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಇವತ್ತೇನು ಗಗನ ಕುಸುಮ, ಕೆಲವ್ರ ಪಾಲಿಗೆ ಏನಾಗುತ್ತೆ, ಇದು ಗಗನ ಕುಸುಮನೇ ಆಗಿ ಉಳಿಯುತ್ತೆ. ಹೇಗೆ ಅಂದ್ರೆ ಡಬ್ಬಿಲಿರೋದು ಏನೋ ಅದು ಥಿಯೇಟರ್ಸ್ ಬರೋದೇ ಇಲ್ಲ, ಅಂತಹ ಕಷ್ಟ ಕೂಡ ಇದೆ. ಆದ್ರೆ ಇವತ್ತು ನಾಗೇಂದ್ರ ಕುಮಾರ್ ಅವರು 15 ವರ್ಷದ ಹಿಂದೆ ಬರ್ದಿರೋ ಸ್ಟೋರಿ ಅಂತೆ, ಅದನ್ನೆಲ್ಲ ಸ್ವಲ್ಪ ಇದು ಮಾಡಿ ಅಪ್ಡೇಟ್ ಮಾಡಿ ಅವರು ಈ ಪಿಕ್ಚರ್ನ, ಅಂದ್ರೆ ಅವ್ರು ಎಷ್ಟು ಗಟ್ಟಿ ಅಂತ ನಾವ್ ಇದರಿಂದ ಅರ್ಥ ಮಾಡ್ಕೋಬೇಕು. ಅವರು ತಮ್ಮ ಕಾರ್ಯವನ್ನ ನಿಲ್ಲಿಸ್ಲಿಲ್ಲ, ತಾವೇನ್ ಅನ್ಕೊಂಡ್ರು ಅದನ್ನ ಸಾಧಿಸಿದ್ದಾರೆ ಇವತ್ತು. ಸೊ ನಾನು ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲಾ ಯಶಸ್ಸನ್ನ, ಇಡೀ ಚಿತ್ರತಂಡದವರಿಗೆ ಮತ್ತು ನಿರ್ಮಾಪಕರಾದ ಶ್ರೀ ಶೇಖರ್ ಅವರಿಗೆ ನಾನು ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಎಲ್ಲರೂ ಇದಕ್ಕೆ ಜಾಸ್ತಿ ಪಬ್ಲಿಸಿಟಿ ಕೊಡಿ. ನಿಮಗೆ ಗೊತ್ತಿರೋರಿಗೆ, ನಿಮ್ಮ ಬಂಧುಗಳಿಗೆ, ಮಿತ್ರರಿಗೆ. ಪ್ರಶ್ನವ್ರು ಮಾಡ್ತಾರೆ, ಆದ್ರೆ ನೀವು ವರ್ಡ್ ಆಫ್ ಮೌತ್ ಇರುತ್ತಲ್ಲ, ಅದು ಬಹಳ ಪ್ರಭಾವಶಾಲಿಯಾಗಿರುತ್ತೆ. ಅದರಿಂದ ಪ್ರತಿಯೊಬ್ರು ಇದಕ್ಕೆ ಇಲ್ಲಿ ಏನಂದ್ರೆ ಇದರಲ್ಲಿ 1-2-3 ಕಡೆ ಶೂಟಿಂಗ್ ನಾನು ಹೋಗಿದ್ದೆ. ಕೆಲವೊಂದು ಪ್ಲೇಸಸ್ ನನಗೆ ಗೊತ್ತೇ ಇರಲಿಲ್ಲ. ಮಳವಳ್ಳಿ ಹತ್ರ ಒಂದು ರೆಸಾರ್ಟ್ ಅನ್ಸುತ್ತೆ, ಬಹಳ ಸುಂದರವಾದ ಜಾಗ, ಅದು ನೋಡೇ ಇರ್ಲಿಲ್ವಲ್ಲಪ್ಪ ಅಂತ ನಾನು ಅನ್ಕೊಂಡೆ. ಹಾಗೆ ಬ್ಯಾಂಗ್ಳೂರಲ್ಲಿ ಒಂದು ರೆಸಾರ್ಟ್, ನನ್ನ ಹೆಸರು ಮರ್ತ್ಬಿಟ್ಟೆ, ನಿಸರ್ಗ. ಸೊ ಇಲ್ಲೆಲ್ಲ ಶೂಟಿಂಗ್ ಆಗಿದೆ. ಆ ಸಾಂಗ್ ಶೂಟಿಂಗ್ ನೋಡಕ್ ನಾನು ಹೋಗಿದ್ದೆ, ಬಹಳ ಖುಷಿ ಆಯ್ತು. ಸೊ ಇಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಕೂಡ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಚಿತ್ರತಂಡದವ್ರಿಗೆ ಅವ್ರಿಗೆ ಮಧ್ಯ ಬಾಂಧವ್ಯ ಆಗ್ಲೇ ಒಬ್ರು ಹೇಳಿದ್ರು, ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಈ ಚಿತ್ರ ಯಶಸ್ವಿ ಆಗ್ಲಿ. ಮತ್ತೆ ಇದು ಹೇಗೆ ಅಂದ್ರೆ ಸಿನಿಮಾ ಅಂದ್ರೆ ಏನು ಅಂದ್ರೆ ಓವರ್ ನೈಟ್ ಸಕ್ಸಸ್ ಬಂದ್ಬಿಡುತ್ತೆ ಒಂದೊಂದ್ಸಲ. ಯಾರಿಗೂ ಆ ವ್ಯಕ್ತಿ ಗೊತ್ತೇ ಇರಲ್ಲ, ಹೇಗೋ ಫೇಮಸ್ ಆಗ್ಬಿಡ್ತಾರೆ. ಅಂದ್ರೆ ಆ ಚಿತ್ರ ಅಷ್ಟು ಕ್ಲಿಕ್ ಆಗತ್ತೆ. ಚಿತ್ರದ ತಂಡದಲ್ಲಿ ಯಾರ್ಯಾರು ಕ್ಲಿಕ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರಿಗೆ ಲಕ್ ಅಂತಲ್ಲ, ನೀವು ಕಷ್ಟಪಟ್ಟಿದ್ದೀರಾ. ಸೊ ನಿಮ್ಮೆಲ್ಲ ಫೇಮ್ ಸಿಗ್ಲಿ, ಹಾಗೇನೆ ಬರೀ ಫೇಮ್ ಸಿಕ್ಕರೆ ಆಗಲ್ಲ, ಹಣ ಸಿಗ್ಲಿ, ಚಿತ್ರ ಗೆಲ್ಲಲಿ ಅಂತ ಹೇಳ್ತಾ ನನ್ನ ಮಾತನ್ನ ಇಷ್ಟು ನನಗೆ ಮಾತಾಡಲು ಅವಕಾಶ. ಧನ್ಯವಾದಗಳು ಅಂತಹ ಶ್ರೀಯುತ ಚೆನ್ನೇಗೌಡರಿಗೆ ನಮಸ್ಕಾರಗಳು, ಮತ್ತೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಎಲ್ಲ ಬಾಂಧವರಿಗೂ ಕೂಡ ನಮಸ್ಕಾರಗಳು. ನನಗೆ ಈ ವರ್ಲ್ಡ್ ತುಂಬಾನೇ ದೂರದ ವರ್ಲ್ಡ್, ಬಟ್ ನೀವು ಕೊಡುವಂತಹ ಒಂದು ವ್ಯಾಲ್ಯೂ, ಈಗ ಎದುರುಗಡೆ ನಾನು ಶ್ರೀಯುತ ಚೆನ್ನೇಗೌಡರು ನೋಡ್ರೆ ಅವ್ರ ಅಲ್ಲಿರುವಂತಹ ವಿನಯತೆ ಎಷ್ಟು ನಮ್ಗೆ ಆದರ್ಶವಾಗಿತ್ತು ಅಂತ ಹೇಳಿ ತುಂಬಾ ಸಂತೋಷದ ವಿಷಯ. ಅಂತ ಒಳ್ಳೆಯ ಚಿತ್ರವಾದ ಗಗನ ಕುಸುಮನ ನಾಗೇಂದ್ರ ಪ್ರಸಾದ್ ಜೈನ್ ಅವರು ಕೊಡ್ತಾ ಇದ್ದಾರೆ. ಅವ್ರು ನನಗೆ ಕ್ಲೈಂಟ್, ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಸಂತೋಷದಿಂದ ಬಂದಿದ್ದೀನಿ. ಫಿಲಂ ಮಾಧ್ಯಮ ಎಲ್ಲರಿಗೂ ತಿಳಿದಂತ ವಿಷಯ ಅಂತಂದ್ರೆ
ನಾವು ಸಣ್ಣವರಿದ್ದಾಗಿಂದ ನೋಡ್ಕೊಂಬಂತಹ ಇವತ್ತು ನೆನಲೇಬೇಕಾದಂತಹ ಶ್ರೀಯುತ ರಾಜ್ಕುಮಾರ್ ಸರ್ ಅವರು ಮತ್ತೆ ಪುನೀತ್ ಸರ್ ಅವ್ರಿಗೆ ನಾವು ಇವತ್ತು ನಮನವನ್ನು ಸಲ್ಲಿಸ್ಕೊಳ್ತೀವಿ. ಅವರ ನೀಡುವಂತಹ ವ್ಯಾಲ್ಯೂ ಬೇಸ್ಡ್ ಸಿನಿಮಾಗಳು ಎಷ್ಟು ಮುಖ್ಯವಾಗಿರುತ್ತೆ ಅಂತಂದ್ರೆ, ಒಂದು ಪ್ರೀತಿಯ ಬಗ್ಗೆ ತೋರಿಸ್ಬೇಕಾದ್ರೆ ಇವತ್ತು ಕೂಡ ಮುಖ್ಯವಾಗಿರುವಂಥದ್ದು ಬಂಗಾರದ ಮನುಷ್ಯ. ಪ್ರತಿಯೊಂದು ಕಣ್ಣಲ್ಲೂ ಅದರಲ್ಲಿ ಇರುವಂತಹ ವ್ಯಾಲ್ಯೂನ ನಾವು ಇವತ್ತು ಕೂಡ ಅನುಸರಿಸಲೇಬೇಕಾದಂತಹ ಚಿತ್ರಗಳನ್ನ ನೀವು ಚಿತ್ರತಂಡ ನೀಡಿದ್ದೀರಿ. ಮತ್ತೆ ವುಮೆನ್ ಸೆಂಟ್ರಿಕ್ ಆದಂತಹ ಚಿತ್ರಗಳು, ನಾವು ಹೆಣ್ಮಕ್ಕಳಾಗಿ ನೋಡ್ಬೇಕಾದಂತಹ ಹಿಂದೆ ಬಂದಂತಹ ಚಿತ್ರಗಳು, ಬೆಂಕಿಯಲ್ಲಿ ಅರಳಿದ ಹೂವು, ಮತ್ತೆ ಕತೆ ಬೇಸ್ಡ್ ಅಂತಹ ಚಿತ್ರ ಆದ ಸುಪ್ರಭಾತ ಚಿತ್ರ ಇರ್ಬೋದು. ಇದೆಲ್ಲ ಹೃದಯಕ್ಕೆ ತಟ್ಟುವಂತಹ ಚಿತ್ರವಾದದ್ದು. ಸೊ ಚಿತ್ರತಂಡ, ನೀವು ಚಿತ್ರಗಳನ್ನ ಏನು ಕೊಡ್ತೀರಾ ಅದು ಜನರಿಗೆ ಬೇಗ ಮುಟ್ಟುವಂಥದ್ದು. ಹಾಗಾಗಿ ಗಗನ ಕುಸುಮ ಅಂತ ಏನು, ಗಗನ ಕುಸುಮ ಅಂದ ತಕ್ಷಣ ಕೈಗೆಟುಕೋದು ಬಹಳ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಹಾರ್ಟ್ ಟೀಮ್ ಏನಿದೆ ಅಂತ ನಮ್ಗೇನು ಗೊತ್ತಾಗಲ್ಲ. ಯಾಕಂದ್ರೆ ತೆರೆಯ ಹಿಂದೆ ಇವರು ನಿಖಿಲ್ ಸರ್ ಹೇಳಿದ್ರು, ತೆರೆ ಹಿಂದೆ ತುಂಬಾ ಕಷ್ಟಪಟ್ಟು ನೀವು ಫ್ರೇಮ್ ವರ್ಕ್ ಒಳಗಡೆ ನಮ್ಮನ್ನೆಲ್ಲ ಚಪ್ಪಾಳೆ ತಟ್ಟೋ ಹಾಗೆ ಮಾಡ್ತೀರಾ. ಹಾಗೆ ನಾಗೇಂದ್ರ ಕುಮಾರ್ ಜೈನ್ ಅವರು ಈ ಗಗನ ಕುಸುಮ ಅಂತಹ ಒಂದು ಚಿತ್ರವನ್ನ ತುಂಬಾ ಶ್ರಮ ವಹಿಸಿ ಮಾಡಿದ್ದಾರೆ. ಮತ್ತೆ ಇಲ್ಲಿರೋ ಒಂದು ಲೇಡಿ ಆಶಾ ಮೇಡಮ್ ಅವರು ಅಡ್ವೊಕೇಟ್ ಅಂತ ಕೇಳ್ಪಟ್ಟೆ, ತುಂಬಾ ಸಂತೋಷ ಆಯ್ತು. ನಮ್ಮ ಫೀಲ್ಡಿಗೆ ಬರ್ತಾ ಇದಾರೆ, ವೆಲ್ಕಮ್ ಅಂತ ಅವ್ರಿಗೆ. ಇಲ್ಲಿರುವಂತಹ ಎಲ್ಲ ಟೀಮ್ ವರ್ಕರ್ಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಚಪ್ಪಾಳೆಯನ್ನ ಪತ್ರಕರ್ತರ ಮಿತ್ರಳೆ ಅವರ ಪೆನ್ನು ತುಂಬಾ ಶಬ್ದ ಮಾಡುತ್ತೆ. ಅದಲ್ಲದೆ ಮೀಡಿಯಾ ಕೂಡ ಸಾಕಷ್ಟು ಶಬ್ದ ಮಾಡೋದು. ಬೆಳಗ್ಗಿಂದ ಒಂದೇ ಒಂದು ರಿಪೀಟೆಡ್ ನ್ಯೂಸ್ ಕೇಳಿ ಕೇಳಿ ಸಾಕಾಗೋಗಿರುವಂತಹ ಜನಕ್ಕೆ ಒಂದು ಗಗನ ಕುಸುಮದ ಬಗ್ಗೆ ನೀವು ಖಂಡಿತವಾಗ್ಲೂ ಎಲ್ಲರಿಗೂ ಹೇಳ್ತೀರಾ. ಮತ್ತೆ ಎಲ್ಲ ಜನಕ್ಕೂ ಇದು ತಟ್ಟುವಂತ ಆಗ್ಲಿ. ಅವ್ರು ಹೇಳಿದ್ರು, ಕ್ರೈಮ್ ರಿಪೋರ್ಟರ್ ಸರ್ ಹೇಳಿದ್ರು, ಕಾಸ್ ಕೌಂಟ್ ಬಗ್ಗೆ ಹೇಳಿ ಅದ್ರ ತರ ಒಂದು ಚಿತ್ರದ ಹಿಂದುಭಾಗದಲ್ಲಿರುವಂತದ್ದು ಇರಬಹುದು ಅಂತ ಗೆಸ್ ಮಾಡ್ಕೊಂಡು ಹೇಳ್ತಕ್ಕಂಥದ್ದು. ಹಾಗೆ ಮಹಿಳೆಯರಿಗೆ ಈಗ ಇರುವಂತಹ ಪ್ರೊಟೆಕ್ಷನ್ಗಳು ಕಮ್ಮಿ ಆದಾಗ ನಾವು ಅಂತಹ ಮಹಿಳಾ ಸೆಂಟ್ರಿಕ್ ಬೇಸ್ ಚಿತ್ರಗಳನ್ನು ಹೆಚ್ಚು ಬರಲಿ, ವ್ಯಾಲ್ಯೂ ಬೇಸ್ ಚಿತ್ರಗಳು ಹೆಚ್ಚು ಹೆಚ್ಚು ಮೂಡಿ ಬರಲಿ. ನಮ್ಮ ಕರ್ನಾಟಕ ಕನ್ನಡ ಚಿತ್ರರಂಗ ಸದಾ ಮೇಲೆ ಮೇಲೆ ಹಾರಲಿ ಅಂತ ಅರ್ಥ. ನಾನು ಗಗನ ಕುಸುಮಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲರ ಗಣ್ಯರಿಗೆ ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ, ಮುಖ್ಯವಾಗಿ ಈ ಮೂರು ಇದರಲ್ಲಿ ಕೆಲಸ ಮಾಡಿರೋದ್ರಿಂದ, ತೆರೆ ಹಿಂದೆ, ತೆರೆ ಮುಂದೆ ಮತ್ತೆ ರಿಯಾಲಿಟಿ ಶೋದಲ್ಲಿ ಅನಿಸಿದ್ದು 4 ವ್ಯಕ್ತಿಗಳು ತುಂಬ ಮುಖ್ಯ ಆಗ್ತಾರೆ. ಒಂದು ಮಾಡಿದವರು, ಸಿನಿಮಾ ಮಾಡಿದವರು ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಅವರು, ಮಾಡಿಸಿದವರು ಶೇಖರನ್ ಸರ್. ಹಾಗೆ ಪ್ರೇರಕ ಮತ್ತು ಅನುಮೋದಕರು. ಪ್ರೇರಕರು ಯಾರು ಅಂತಂದ್ರೆ ಆಡಿಯನ್ಸ್. ಆಮೇಲೆ ಆ ಚಿತ್ರದ ಬಗ್ಗೆ ವಿಮರ್ಶೆ ಬರೆಯೋದಿರ್ಬೋದು, ಆ ಚಿತ್ರವನ್ನ 4 ಜನರಿಗೆ ಹೇಳಿ ಪ್ರಚಾರ ಮಾಡೋದಿರ್ಬೋದು. ಅನುಮೋದಕರು ಅಂದ್ರೆ ಆ ಚಿತ್ರವನ್ನ ಮೆಚ್ಚಿಕೊಳ್ಳುವಂಥವ್ರು. ಈ 4 ಕೆಟಗರಿಯ ವ್ಯಕ್ತಿಗಳು, ಚಿತ್ರ ಇರ್ಬೋದು, ಸೀರಿಯಲ್ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಏನೇ ಇರ್ಬೋದು, ನಾವು ಮಾಡಿರುವಂಥ ಒಂದು ವಸ್ತು ಪ್ರದರ್ಶನಗೊಂಡಾಗ ಈ 4 ಜನರು ಮುಖ್ಯ ಆಗ್ತಾರೆ. ಹಾಗಾಗಿ ಈ ನಾಗೇಂದ್ರ ಕುಮಾರ್ ಜೈನ್ ಅವರು ನಮ್ಮಂತ ಯುವಕರಿಗೆ ಸ್ಫೂರ್ತಿ ಅಂತ ಅನ್ಕೋತೀನಿ. ಯಾಕೆಂತಂದ್ರೆ ಅವರ ಒಂದು ಆ ಚಂದನ ಚಾನೆಲ್ ಅವ್ರೇನು ಕೆಲಸ ಮಾಡಿದ್ದಾರೆ, ಸೀರಿಯಲ್ ವರ್ಕು, ಸಿನಿಮಾದವರೆಗೂ ಇವತ್ತಿನ ದಿವಸದವರೆಗೂ ಅವರು ಕೂಡ ಅವರಲ್ಲಿ ಅದೇ ಎನರ್ಜಿ ಇಟ್ಕೊಂಡಿದ್ದಾರೆ ಅವರು. ಆಮೇಲೆ ಆ ಒಂದು ಮಾಡಬೇಕು ಕೆಲಸವನ್ನ ಅನ್ನುವಂತಹ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಒಂದು ಆದರ್ಶ ಅಂತ ಅನ್ಕೋತೀನಿ. ಸೊ ಈ ಒಂದು ಚಿತ್ರ ಮಾಡಬೇಕು ಅಂತಂದ್ರೆ ಒಳಗಡೆ ಎಲ್ಲ ತುಂಬಾ ಸಮಸ್ಯೆಗಳು ಏರ್ಪಾಡಾಗದೆ, ಅಂದ್ರೆ ಮನಸ್ತಾಪಗಳು ಉಂಟಾಗತ್ತೆ, ಎಲ್ಲ ಆಗತ್ತೆ. ಆದ್ರೆ ಇದೊಂಥರ ಪ್ರೇಮಿಗಳ ಕಥೆ ತರ. ಪ್ರೇಮಿಗಳಿಗೆ ಏನೋ ಮದುವೆ ಆಗ್ಬಿಡ್ತಾರೆ, ಮನೆಯಲ್ಲಿ ಇಷ್ಟ ಇರಲ್ಲ, ಬಂಧು ಬಳಗದಲ್ಲಿ ಇಷ್ಟ ಇರಲ್ಲ, ಒಂದ್ ಮಗು ಆದ ತಕ್ಷಣ ಎಲ್ಲರೂ ಕೂಡ ಸ್ನೇಹಿತರು, ಎಲ್ಲರೂ ಕೂಡ ಪ್ರೀತಿಸಕ್ಕೆ ಶುರು ಮಾಡ್ತಾರೆ. ಹಾಗೇನೆ ನಿರ್ದೇಶಕರಿಂದ ಬಂದ ಒಂದು ಕೂಸು, ಅಲ್ಲಿ ಒಳಗಡೆ ಏನೇ ಮನಸ್ತಾಪ ಇರಲಿ, ಏನೇ ಇರಲಿ, ಇದು ಬಿಡುಗಡೆ ಸಮಯ ಬಂತು ಅಂದ್ರೆ ಎಲ್ರಿಗೂ ಹಬ್ಬದ ವಾತಾವರಣ. ಒಂದು ಮನೆಯ ನಮ್ಮ ಸಿನಿಮಾ, ನಮ್ಮ ಇದು ಚಿತ್ರ ಅಂತ ಹೇಳ್ಬಿಟ್ಟು ನಾವು ಇದನ್ನ ಎಲ್ರಿಗೂ ತಲುಪ್ಸಕ್ ನೋಡ್ತೀವಿ. ಆ ಒಂದು ಇದು ಇವತ್ತಿನ ದಿವಸ ನಡೀಲಿ. ಈ ಚಿತ್ರ 100 ದಿನ ಪರ್ಯಂತವಾಗಿ ಎಲ್ಲರೂ ಕೂಡ ಇಷ್ಟಪಡೋ ಹಾಗೆ
ಎಲ್ರಿಗೂ ತಲುಪಿ ಈ ಚಿತ್ರ ಒಳ್ಳೆ ರೀತಿಯಾದಂಥ ಯಶಸ್ಸು ಕಾಣಲಿ ಅಂತ ಹೇಳ್ಬಿಟ್ಟು ನಾಗೇಂದ್ರ ಕುಮಾರ್ ಸರ್ ಜೈನ್ಗೆ ಮತ್ತು ನಮ್ಮ ಶೇಖರನ್ ಸರ್ಗೆ ಮತ್ತು ಎಲ್ಲ ಚಿತ್ರತಂಡದವರಿಗೂ ಕೂಡ ನಾನು ಶುಭಾಶಯವನ್ನು ಕೋರ್ತೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಹಿರಿಯ ಗಣ್ಯರಿಗೂ ಹಾಗೂ ನನ್ನ ಎದುರುಗಡೆ ಕೂತಿರ್ತಕ್ಕಂಥ ನನ್ನ ಎಲ್ಲ ಕಲಾಭಿಮಾನಿಗಳಿಗೂ ಕಲಾವಿದರಿಗೂ ಹಾಗೂ ಮುಖ್ಯವಾಗಿ ನನ್ನ ಮಾಧ್ಯಮ ಸಹೋದರರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ನಾನು ಮತ್ತು ಜೈನ್ ಸರ್, ನಾನು ಒಬ್ಬ ರೈಲ್ವೆ ಕಾರ್ಮಿಕನಾಗಿದ್ದೆ. ಈಗ ಮೊನ್ನೆ ಜೂನ್ 24ರಂದು ನಿವೃತ್ತಿ ಹೊಂದಿದ್ದೀನಿ. ನನಗೂ ಜೈನ್ ಸರ್ಗೂ 1996ರಿಂದ ಒಂದು ಪರಿಚಯ. ಅವರು ರೈಲ್ವೆಯಲ್ಲಿದ್ದರು. ಹಾಗಾಗಿ ರೈಲು ಜೀವಿಯಿಂದ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ರಾಜೇಶ್ ಸರ್ ಜೊತೆ ನಾನು ಅವಾಗ ಚಿಕ್ಕ ಪಾತ್ರದಲ್ಲಿ ಮಾಡಿ ಬಂದೆ. ಅದು ಅವಾಗ ಒಳ್ಳೆ ಝೂಮಲ್ಲಿ ಓಡ್ತಕ್ಕಂಥ ಒಂದು ಸೀರಿಯಲ್ ಆಗಿತ್ತು. ಅದಾದಮೇಲೆ ಅಜಯ ಸೀರಿಯಲ್ ಬಂತು. ಅಜಯ್ ಸೀರಿಯಲ್ ಬಂದಾದ್ಮೇಲೆ ನಾವು ಇನ್ನೂ ಹತ್ತಿರ ಆದ್ವಿ. ಹಾಗೆ ಕೆಲವು ಸಿನಿಮಾಗಳಲ್ಲಿ ನಾನು ನಟನೆ ಮಾಡಿದೆ. ನನಗೂ ನಮ್ಮ ಅಪ್ಪಾಜಿ ಈ ಥರ ಇರ್ತಕ್ಕಂಥ ಚಿನ್ನೇಗೌಡರಿಗೂ ಹೇಗಪ್ಪ ಪರಿಚಯ ಅಂದರೆ, ನಾನು ಜೈನ್ ಸಾರು ಒಂದು ಅಮೃತ ವರ್ಷಧಾರೆ ಅಂತ ಒಂದು ಸೀರಿಯಲ್ನ DD1ಗೆ ಕೊಡಬೇಕಾಗಿತ್ತು. ಆಗ ನಾವು ಅವರು ಇದನ್ನು ಮಾಡಿಬಿಟ್ಟು ಅಪ್ಪಾಜಿ ಹೆಸರಲ್ಲಿ ಹಾಕಿದರೆ ನಮಗೆ ಬೇಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಅಪ್ಪಾಜಿನ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು ಹಾಕಿಬಿಟ್ಟು ಆ DD ತಗೊಂಡು ಹಾಕಿ ಇದು ಮಾಡಿದ್ವಿ. ಅದು ಇನ್ನೂ ಪೆಂಡಿಂಗಲ್ಲಿ ಅಲ್ಲೇ ಇದೆ. ಸಾರ್ ಅಪ್ಪಾಜಿ ಕೊಟ್ಟಿರ್ತಕ್ಕಂಥ 10,000 ರೂಪಾಯಿ ಅಲ್ಲೇ ಇದೆ, ಇನ್ನು ಅದು ವಾಪಸ್ ಬರಲೇ ಇಲ್ಲ. ಅದು ನಮಗೆ ಬಹಳ ಇದಾಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಒಂದು ಇದು ಬಂತು, ಆ ಅಮೃತ ವರ್ಷಧಾರೆನ ಒಂದು ಯಾವುದೋ ಒಂದು ಪ್ರೈವೇಟ್ ಚಾನಲ್ ಅವರು ತಗೊಂಡ್ಬಿಟ್ಟು ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ಬಹಳ ಅದ್ಭುತವಾಗಿದೆ. ಅದನ್ನ ನಾನು ಯಾಕೆ ಹೇಳಿದೆ ಅಂತಂದು ಹೇಳಿದ್ರೆ, ಗಗನ ಕುಸುಮ ಬರೋದಕ್ಕಿಂತ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈಗ ಗಗನ ಕುಸುಮದಲ್ಲಿ ಅಂತಂದು ಹೇಳಿದ್ರೆ ನೀವು ಇದನ್ನ ಮಾಡ್ತೀರಾ ಅಂತಂದು ಹೇಳಿದ್ರು. ನಾನು ಒಬ್ಬ ಯೂನಿಯನ್ ಲೀಡರ್ ಆಗಿದ್ದೆ ರೈಲ್ವೆಯಲ್ಲಿ. ಆಗ ಅವರು ನೀವು ಒಂದು ಯೂನಿಯನ್ನೇ ಇಲ್ಲಿ ಲೀಡರ್ ಆಗಿರ್ಬೇಕು ಅಂತಂದು ಹೇಳಿದ್ರು. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅಲ್ಲಿನೂ ಅದೇ ಇಲ್ಲಿನೂ ಇದೆ ಅಂತ ಸುಮ್ಮನೆ ಇದ್ದೆ. ಅವಾಗಿದ್ದು ಅವರೇನ ಕರೆದ್ಬಿಟ್ಟು, ಇಲ್ಲ ಸರ್ ನೀವೇ ಫಿಲಮಲ್ಲಿ ಡೈರೆಕ್ಟ್ರು ಅಂತಂದೇಳಿ ಇದನ್ನು ಮಾಡಿದರು. ಆವಾಗ ನಾನು ಅವ್ರಿಗೆ ಭಾಳ ಧನ್ಯವಾದಗಳನ್ನು ಅರ್ಪಿಸ್ತಾ, ಶೇಖರ್ ಅವ್ರನ್ನ ನಮ್ಮ ಮನೆಗೆ ಕರೆಸಿಬಿಟ್ಟು ನಮ್ಮ ಮನೆಯಲ್ಲೇ ಫಸ್ಟು ಇನಾಗ್ರೇಷನ್ ಆಗಬೇಕು ಅಂತಂದೇಳಿ ಅಲ್ಲೇ ಚಿತ್ರದ ಮುಹೂರ್ತವನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೂ ಕೊನೆಯದಾಗಿ ಚಿತ್ರವನ್ನು ಕುಂಬಳಕಾಯಿ ಹೊಡಿತೀವಲ್ಲ ನಾವೆಲ್ಲ ಮುಗಿದ ಮೇಲೆ ಅದನ್ನು ನಮ್ಮ ಮನೆಯಲ್ಲೇ ಮಾಡಿಬಿಟ್ಟು ಅವ್ರಿಗೆಲ್ಲರೂ ಸತ್ಕಾರ ಮಾಡಿಬಿಟ್ಟು ಕಳಿಸಿದೆ ಅಂತ ಒಂದು ಸಂತೋಷ ಈ ಗಗನ ಕುಸುಮ ಇದರಲ್ಲಿ ನನಗಿದೆ ಅಂತಂದು ಹೇಳ್ತೀನಿ. ಈ ಗಗನ ಕುಸುಮ ನೀವೆಲ್ಲರೂ ಮಾಧ್ಯಮ ಮಿತ್ರರೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿದರೆ, ಜನಗಳಿಗೆ ತಲುಪಿದರೆ ಅವ್ರು ಬಂದು ನೋಡಿ ಅದಕ್ಕೆ ಹಾಕಿರ್ತಕ್ಕಂಥ ಹಣದಲ್ಲಿ ಶೇಖರ್ ಅವರು ಅವರ ಹಣವನ್ನು ತಗೋಬೋದಾಗುತ್ತೆ ಅಂತಂದ್ಬಿಟ್ಟು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿದ್ದೀನಿ, ನಂದು ಒಂದು ಬ್ಯಾನರ್ ಇದೆ. ದಯವಿಟ್ಟು ನಾನು ಒಬ್ಬ ಅದರಲ್ಲಿ ಡೈರೆಕ್ಟ್ರು, ಫಿಲಮಲ್ಲಿ ಡೈರೆಕ್ಟ್ರು. ಅದೇ ಒಬ್ಬ ಹಳ್ಳಿ ಹುಡುಗಿನ ಒಬ್ಬ ಡೈರೆಕ್ಟರ್ ಆದವರು ಹಳ್ಳಿ ಹುಡುಗಿಯನ್ನ ಅಂದ್ರೆ ಒಬ್ಬ ಹೀರೋಯಿನ್ ಬೆಳೆದಿರ್ತಕ್ಕಂಥ ಹೀರೋಯಿನ್ನು ಡೈರೆಕ್ಟರ್ನ ಸ್ವಲ್ಪ ಅಪೋಸ್ ಮಾಡ್ಕೊಂತ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇವ್ರನ್ನ ಬಿಟ್ರೆ ಚಿತ್ರರಂಗದಲ್ಲಿ ಹೀರೋಯಿನ್ ಬಿಟ್ರೆ ಬೇರೆ ಯಾರೂ ಪ್ರೊಡ್ಯೂಸರ್ ಬರ್ತಾ ಇಲ್ಲ. ಅದಕ್ಕೆ ನನಗೆ ಡೈರೆಕ್ಟರ್ಗೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಇವಳು ಇಲ್ಲ ಅಂದ್ರೆ ಪಿಕ್ಚರ್ ಇಲ್ಲ ಅನ್ನಂಗಾಗುತ್ತಲ್ಲ, ಬೇಡ ಇವಳು ಬಿಟ್ಬಿಟ್ಟು ನಾನು ಒಬ್ಬ ಹುಡುಗಿನ ಕರ್ಕೊಂಬಂದು ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ತಗೊಂತೀನಿ. ಅವಾಗ ಒಂದು ವಿಲೇಜ್ಗೆ ಹೋಗ್ಬಿಟ್ಟು ಒಂದು ವಿಲೇಜ್ ಹುಡುಗಿ ಏನೂ ಗೊತ್ತಿಲ್ದವಳು, ಟ್ರೈಲರ್ ಅಲ್ಲಿ ನೋಡಿದ್ರಿ, ಕೊಂಕಳಲ್ಲಿ ಬಗ್ಗೆ ಇದು ಬಿಂದಿಗೆ ಹಿಡ್ಕೊಂಡು ನೀರು ತಗೊಂಬರ್ತಕ್ಕಂಥ ಹುಡುಗಿನ ಕರ್ಕೊಂಡು ಬಂದು ಫಿಲಮ್ ಅಲ್ಲಿ ಅವಳನ್ನ ದೊಡ್ಡ ಹೀರೋಯಿನ್ ಮಾಡಿ ಬಾಂಬೆಗೆಲ್ಲ ಹಿಂದಿ ಫಿಲಮ್ ಅಲ್ಲೆಲ್ಲ ಮಾಡಕ್ಕೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ಮೊದಲು ಇದ್ದವ್ರಿಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ, ಎಲ್ಲದರಲ್ಲೂ ನಾವು ಒಂದು ಕಾಂಪ್ರಮೈಸ್ ಆಗಿ ಹೋಗ್ಬೇಕು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ನಾನು ಅನ್ನೋದು ಯಾರಿಗೂ ಅದು ಶಾಶ್ವತ ಆಗಲ್ಲ. ಈವನ್ ಪ್ರೊಡ್ಯೂಸರ್ ಆಗಿ ಅಲ್ಲ, ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ಆಕ್ಟರ್ ಆಗಿರ್ಬೋದು.
ಅದಕ್ಕೋಸ್ಕರ ನನಗೆ ಒಂದು ಒಳ್ಳೆಯ ಪಾತ್ರವನ್ನು ಈ ಇದರಲ್ಲಿ ನಿರ್ವಹಿಸೋಕ್ಕೆ ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಸರ್ ಕೊಟ್ಟಿದ್ರು. ನನ್ನ ಹಳೆ ಫ್ರೆಂಡ್ಶಿಪ್ಗೆ ಇದೊಂದು ಬೆಲೆ ಅಂತ ಅಂದ್ಬಿಟ್ಟು, ಆ ಬೆಲೆ ಕಟ್ಟಕ್ಕಾಗಲ್ಲ ಫ್ರೆಂಡ್ಶಿಪ್ಗೆ, ಆದ್ರೆ ನಾನು ಆ ಬೆಲೆ ಅಂತ ತಿಳ್ಕೊಂಡ್ಬಿಟ್ಟು ಅವರಿಗೆ ನಾನು ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಶೇಖರ್ ಸರ್ ಅವರೊಂಥರ ಮಗು ಇದ್ದಂಗೆ ಸರ್, ಪ್ರೊಡ್ಯೂಸರ್, ಖಂಡಿತವಾಗ್ಲು ಅವರೇ ಹೋಗ್ಬಿಟ್ಟು ಕೆಲವು ಟೈಮ್ನಲ್ಲಿ ಊಟ ತಗೊಂಡ್ಬಂದ್ಬಿಟ್ಟವ್ರು. ಏಕೆ ಅಂತಂದೇಳಿದ್ರೆ ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಮಿಡ್ಲಲ್ಲಿ ಊಟದ ಟೈಮಿಗೆ ಇದು ಮಾಡಿದಾಗ ಆ ಊಟದ ಟೈಮ್ ಲೇಟ್ ಆಯ್ತು ಅಂತಂದು ಹೇಳಿದ್ರೆ ಅವ್ರಿಗೆ ಹೊಟ್ಟೆ ಹಸಿವಾಗಿರುತ್ತೆ ಅಂತ ಪಾಪ ಅವರೇ ಹೋಗ್ಬಿಟ್ಟು ತಂದ್ಕೊಡೋರು. ಅಂತ ಮನುಷ್ಯನ ಖಂಡಿತವಲ್ಲ, ಅಂತ ಪ್ರೊಡ್ಯೂಸರ್ನ ನಾನು ಇದುವರೆಗೂ ನಾನು ನೋಡ್ಲಿಲ್ಲ. ಅವ್ರಿಗೆ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡ್ಲಿ ಅಂತಂದು ಹೇಳ್ತಾ, ಈ ಚಿತ್ರ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ, ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಾವ್ಯ ಪ್ರಕಾಶ್ ಅಂತ. ನಾನು ಕಲಾವಿದೆ, ಡಬ್ಬಿಂಗ್ ಕಲಾವಿದೆ ಮತ್ತು ರಂಗಭೂಮಿಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಈ ಚಿತ್ರದಲ್ಲಿ ನನಗೆ ಗಗನ ಅನ್ನೋ ಒಂದು ಪಾತ್ರನ ಕೊಟ್ಟಿದ್ದಾರೆ. ಇದನ್ನು ನಾನು ಯಶಸ್ವಿಯಾಗಿ, ಅಂದರೆ ಈ ಪಾತ್ರನ ನಾನು ನಿರ್ವಹಿಸ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿರುವಂಥ ನಾಗೇಂದ್ರ ಕುಮಾರ್ ಜೈನ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ಚಿತ್ರರಂಗ ಅಂತಂದರೆ ಮನೋರಂಜನೆಯ ಒಂದು ಪ್ರತೀಕ ಅಂತ ಹೇಳ್ಬೋದು. ಮನೋರಂಜನೆಯನ್ನು ನೀಡುವಂತಹ ಈ ತೆರೆ ಹಿಂದೆ ಎಷ್ಟೆಷ್ಟೆಲ್ಲ ಕಷ್ಟಗಳು, ನೋವುಗಳು ಇರುತ್ತೆ. ಅದನ್ನು ಜೈನ್ ಸರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದನ್ನು ನೀವೆಲ್ಲರೂ ದಯವಿಟ್ಟು ಅಂದರೆ ನೋಡಿ ನಿಮ್ಮ ಹೇಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಆಶಾ ಮೇಡಮ್ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡಬೇಕು. ವೇದಿಕೆ ಮೇಲೆ ಆಸನರಾಗಿರುವಂತಹ ಗೌರವಾನ್ವಿತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸ್ನೇಹಿತ ಬಳಗದವ್ರಿಗೂ ಧನ್ಯವಾದಗಳು. ಏನಂತಂದ್ರೆ ನನ್ನ ಹೆಸರು ಆಶಾ. ಸೊ ನಾನು ಈ ಮೂವಿಲಿ ಬಂದ್ಬಿಟ್ಟು ಕುಸುಮ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಈ ಕ್ಯಾರೆಕ್ಟರ್ ಹೇಗಿದೆ ಅಂತಂದ್ರೆ ಸರ್ ಹೇಳ್ದಂಗೆ ಒಂದು ಹಳ್ಳಿ ಹುಡುಗಿನ ಕರ್ಕೊಂಡು ಬಂದು ಒಬ್ಬ ಡೈರೆಕ್ಟರ್ ಅಂದ್ರೆ ಎರಡು ಮುಖದಲ್ಲಿ ನಾವು ನೋಡ್ಬೋದು. ಏನಂದ್ರೆ ಒಂದು ಆ ಒಬ್ಬ ಹೀರೋಯಿನ್ ಒಂದು ಟಾಪ್ ಲೆವೆಲ್ಗೂ ಕರ್ಕೊಂಡು ಹೋಗ್ಬೋದು, ಅಥವಾ ಆ ಹೀರೋಯಿನ್ ಕಂಪ್ಲೀಟ್ ಆಗಿ ಏನಂತಂದ್ರೆ ಏನು ಇಲ್ಲ ಅನ್ನೋ ರೀತಿಲೂ ಕೂಡ ಮಾಡಬಹುದು. ಆ ಒಂದು ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾಗಿ ಒಂದು ಮೂವಿನ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ರೂ ಇದ್ರ ಬಗ್ಗೆ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಮೂವಿನ ಸಕ್ಸಸ್ ಆಗೋ ರೀತಿ ಮಾಡ್ಬೇಕಂತ ಕೇಳ್ಕೊತೀನಿ. ಅದೆಲ್ಲ ನಿಮ್ ಕೈಯಲ್ಲಿದೆ. ಮಾಧ್ಯಮ ಮಿತ್ರರು ನೀವು ಯಾವ ರೀತಿ ನಮ್ಮ ಮೂವಿನ ತೋರಿಸ್ತಿರೋ ಅದ್ರ ಮೇಲೆ ಜನಗಳು ಕೂಡ, ಪ್ರೇಕ್ಷಕರು ಕೂಡ ಇದಾಗ್ತಾರೆ. ಜೊತೆಗೆ ಇಲ್ಲೆಲ್ಲ ಬಂದಿರೋಂಥ ನಮ್ಮ ಸ್ನೇಹಿತರುಗಳಿಗೂ ಕೂಡ ಅಷ್ಟೇ, ದಯವಿಟ್ಟು ಪಬ್ಲಿಸಿಟಿ ಮಾಡಿ ಒಂದು ಒಳ್ಳೆ ಅದ್ಭುತವಾದಂಥ ಚಿತ್ರನ ನಾಗೇಂದ್ರ ಸರ್ ಡೈರೆಕ್ಷನ್ ಮಾಡಿ, ಶೇಖರನ್ ಸರ್ ನಿರ್ಮಾಪಕರಾಗಿದ್ದಾರೆ. ಸೊ ಅವರೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಣಿ ನಟರಾಜ್. ಫಸ್ಟ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಚಿಕ್ಕದಾಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಬ್ಳು ಪ್ರೊಡಕ್ಷನಲ್ಲಿ ಒಬ್ಳು ಕೆಲಸ ಮಾಡ್ತಿರೋ ಹುಡುಗಿನ ಡೈರೆಕ್ಟರ್ ಆದವರು ಎಲ್ಲಿವರೆಗೂ ಕರ್ಕೊಂಡು ಹೋಗಬಹುದು, ಡೈರೆಕ್ಟರ್ ಆದವ್ರದ್ದು ಎಷ್ಟು ಮುಖ್ಯ ಇರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಎಲ್ಲ ವರ್ಷನ್ ಅನ್ನ ತೋರಿಸುತ್ತೆ. ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಖುಷಿ ಇದೆ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.